Is actually my painting, which is symbolic of Andal's parrot. So Andal is a deity that is very significant to the Iyengar culture. One person had booked the train from Coimbatore and he had come and then he had ate the lunch and then he just left only for this Madapalli. Madapalli power. ಈ ಸುದ್ದಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಓಕೆ. ನಮ್ಗೆ ದೀಪಾರಾಯ್ ಚಾನೆಲ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಅವರು ಒಳ್ಳೆ ಸುದ್ದಿನೇ ಕೊಡ್ತಾರೆ, ಒಳ್ಳೆ ತರ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಲವಾರು ಎಲ್ಲ ಹುಡುಕೊಂಡು ಹೋಗ್ಬೇಕಾಗಿದೆ. ಇದು ಈ ವಿಷಯ ಎಲ್ಲ ಗೊತ್ತಿರಲ್ಲ ಜನಗಳಿಗೆ. ಈ ವಿಷಯ ಎಲ್ಲ ನಾವು ಯೂಟ್ಯೂಬ್ ದೀಪಾರಾಯ್ ಚಾನೆಲ್ ನೋಡುವಾಗ ಹಲವಾರು ವಿಷಯಗಳು ನಾವು ತಿಳ್ಕೊತೀವಿ. ತುಂಬಾ ಒಳ್ಳೆ ಚಾನೆಲ್. ಚಾನೆಲ್ಗೆ ಒಂದು ಥ್ಯಾಂಕ್ಸ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದೀಪರಾಯಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ಮೆಲ್ಲರೂ ನಾನು ಎಲ್ಲಿ ಕರ್ಕೊಂಡ್ಬಂದಿದ್ದೀನಿ ಅಂದರೆ ಜಯನಗರ 4th ಬ್ಲಾಕಲ್ಲಿ ಇರುವಂಥ ಒಂದು ಮಡಪಳ್ಳಿ. ಏನಿದು ಮಡಪಳ್ಳಿ ಅಂತಂದರೆ ಇದೆಲ್ಲ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಒಬ್ಬನ ಪರಿಚಯ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಪಾರ್ಥಸಾರಥಿ ಅಂತ. ಓಕೆ. ಸೊ ಮಡಪಳ್ಳಿ ಅಂದರೆ ಏನು? ಸೊ ಜನಕ್ಕೆ ಫಸ್ಟ್ ಕ್ವಶನ್ ಬರೋದೇ ಅದು. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಮಡಪಳ್ಳಿ ಅಂದರೆ ತಮಿಳಲ್ಲಿ ಟೆಂಪಲ್ ಕಿಚನ್ ಅಂತಾರೆ. ವಾವ್. ಈ ಇನಿಷಿಯೇಟಿವ್ ಬಂದು ಒಂದು ತಿಂಗಳಾಗಿದೆ ಇವಾಗ ಸ್ಟಾರ್ಟ್ ಮಾಡಿದ್ದು. ಈಗ ನಾವು ಏನು ಮಾಡಬೇಕು ಅಂತಿದ್ರೆ ಇದು ಒಂದು ಅಥೆಂಟಿಕ್ ಅಯ್ಯಂಗಾರ್ ಕ್ವಿಸೈನ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ನಮಗೆ. ಅದ್ರ ಜೊತೆಗೆ ಅದು ಫುಡ್ಡು ಎಲ್ಲ ಕಡೆ ಸಿಗತ್ತೆ ಊಟ ಇವಾಗ. ಹೌದು. ಬಟ್ ಮೇಯ್ನಾಗಿ ಏನು ಅಂದರೆ ಈಗ ನಮ್ಮ ಮನೆಯಲ್ಲಿ ಹೆಂಗೆ ನಾವು ಅಡುಗೆ ಮಾಡಿ ಅವ್ರು ಯಾರು ನಮಗೆ ಬಡಿಸ್ತಾರೆ, ನಮ್ಮ ಹಿರಿಯರು, ನಮ್ಮ ಅಜ್ಜಿ ತಾತ ಇರ್ಬೋದು, ಇಲ್ಲ ಅಪ್ಪ ಅಮ್ಮ ಇರ್ಬೋದು, ಅವರು ಒಂದು ಪ್ರೀತಿ ವಿಶ್ವಾಸದಿಂದ ಅಡುಗೆ ಮಾಡಿಬಿಟ್ಟು ಎಲ್ಲರಿಗೂ ಬಡಿಸ್ತಾರೆ. ಅದಕ್ಕೆ ಹೋಮ್ ಕುಕ್ಡ್ ಫುಡ್ ಈಸ್ ವೆರಿ ಹೆಲ್ತಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ ಅವರು ಪ್ರೀತಿ ವಿಶ್ವಾಸದಿಂದ ಅವರು ಅಡುಗೆ ಮಾಡ್ತಾರೆ. ಸೊ ನಮ್ಮಲ್ಲಿ ಕೂಡ ಇಲ್ಲಿ ಅದೇ ಥರನೇ ಎಲ್ಲರಿಗೂ ನಾವು ಇನ್ಸ್ಟ್ರಕ್ಟ್ ಮಾಡಿದ್ದೀವಿ. ಕರೆಕ್ಟಾಗಿ ಬರೋ ಕಸ್ಟಮರ್ಸ್ಗೆ ಪ್ರೀತಿ ವಿಶ್ವಾಸದಿಂದ ಅಡುಗೆ ಮಾಡಿ ಊಟ ಬಡಿಸ್ಬೇಕು. ನೀವು ಅಡುಗೆನ ರುಚಿಯಾಗಿ ಬಡಿಸ್ಬೇಕು, ಬಿಸಿಯಾಗಿ ಬಡಿಸ್ಬೇಕು ಅನ್ನೋದು ಒಂದು ಸಲಹೆ ಕೊಟ್ಟಿದ್ದೀವಿ. ಅದನ್ನು ಪಾಲಿಸ್ತಾ ಇದ್ದಾರೆ ಇದುವರೆಗೂ, ಏನು ತೊಂದರೆ ಇಲ್ಲ. ಅದರಿಂದ ಮಡಪಳ್ಳಿ ಅನ್ನೋದು ಒಂದು ಟೆಂಪಲ್ ಕಿಚನ್. ಈ ದೇವಸ್ಥಾನದಲ್ಲಿ ಅಡುಗೆ ಎಲ್ಲ ಮಾಡಿ ಆ ಪ್ರಸಾದವನ್ನು ನೈವೇದ್ಯ ಭಗವಂತನಿಗೆ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಅಂತ ಕೊಡ್ತಾರಲ್ವಾ, ಅದು ಬಹಳ ಹೆಲ್ತಿ ಅದು. ಸೊ ಅದೇ ಕಾನ್ಸೆಪ್ಟ್ ನಾವು ಇಲ್ಲಿ ತರಬೇಕು ಅನ್ನೋದು ಆ ಉದ್ದೇಶದಿಂದ ನಾವು ಮಡಪಳ್ಳಿ ಅನ್ನೋದು ಒಂದು ಹೆಸರು ತಂದಿದ್ದೀವಿ. ಓಕೆ ಸರ್, ಇವಾಗ ನಂಗೆ ಕ್ಯೂರಿಯಾಸಿಟಿ ಮತ್ತು ಇಷ್ಟೆಲ್ಲ ಕೇಳಿಸ್ಕೊಂಡೆ ನಾನು ಇದ್ರ ಬಗ್ಗೆ. ಸೊ ಇಂಪ್ರೆಸಿವ್ ಕೂಡ. ಇದ್ರ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಬಂತು? ಫಸ್ಟ್ ಇದು ಯಾವಾಗ ಕಟ್ಟಿದ ಬಿಲ್ಡಿಂಗು, ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಇನ್ಫಾರ್ಮೇಶನ್ ಕೊಡಬೇಕು. ಈ ಬಿಲ್ಡಿಂಗ್ ಬಂದು 1957 ಗ್ರೌಂಡ್ ಫ್ಲೋರ್ ಒಂದು ಮನೆ ತರ ಕಟ್ಟಿದ್ದಾರೆ ಇದು. ಓಕೆ, ನಾನು ಸ್ಟ್ರೆಸ್ ಮಾಡಕ್ಕೆ ಇಷ್ಟಪಡ್ತೀನಿ, 1957 ಬಿಲ್ಡಿಂಗ್ ಇದು. ಓ ಮೈ ಗಾಡ್. ಓಕೆ. ಅವಾಗೆಲ್ಲ ಬೆಂಗಳೂರು ಅಂದ್ರೆ ಸೌತ್ ಎಂಡಲ್ಲೇ ಎಂಡ್ ಆಫ್ ದಿ ಬ್ಯಾಂಗ್ಳೂರು. ಅವಾಗ ಲೇಔಟ್ ಎಲ್ಲ ಫಾರ್ಮ್ ಆಗ್ತಾ ಇತ್ತು. ಇಲ್ಲಿ ಇವಾಗ ಬಂದು ತುಂಬಾ ಕಷ್ಟಪಟ್ಟು ನಮ್ಮ ದೊಡ್ಡಪ್ಪ ಮನೆ ಇದು, ಅವರು ಸೈಟ್ ಎಲ್ಲ ತಗೊಂಡು ಮನೆ ಎಲ್ಲ ಕಟ್ಟಿ ಇಲ್ಲಿ ಒಂದು ಅಷ್ಟು ವರ್ಷದಿಂದ ವಾಸವಾಗಿದ್ರು. ಈಗ ಅದೇ ಬಿಲ್ಡಿಂಗ್ ನ ನಾನು ಇವಾಗ ಪರ್ಚೇಸ್ ಮಾಡಿದೆ ಇದನ್ನ. ಬಿಕಾಸ್ ಇಟ್ಸ್ ವೆರಿ ಓಲ್ಡ್ ಅಂಡ್ ವೆರಿ ಏನ್ಷಿಯಂಟ್, ಹಳೆ ಟ್ರೆಡಿಷನ್ ತರಾನೇ ಕಟ್ಟಿರೋದ್ರಿಂದ ಅದನ್ನೇ ಮೇಂಟೈನ್ ಮಾಡಬೇಕು ಅಂತ ಸಲುವಾಗಿ ನಾವು ಅದನ್ನೇನು ಮಾಡಿಫೈ ಮಾಡದೆ, ಬೇರೆ ಇಂಟೀರಿಯರ್ಸ್ ಮಾತ್ರ ಮಾಡಿಕೊಂಡು ಅದನ್ನೇ ಇಟ್ಕೊಂಡಿದ್ದೀವಿ. ಜೊತೆಗೆ ಆ ಕಾಲದಿಂದ ಬಂತ ಬಿಲ್ಡಿಂಗ್ಸು, ಅದು ಪ್ಲಸ್ ಊಟ ಕೂಡ ಅದು ಹಳೆ ಶೈಲಿ ಊಟನೇ ನಾವು ಇಲ್ಲಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಅದನ್ನ ಇನ್ನೊಂದು ಫೈನ್ ಡೈನಿಂಗ್ ರೆಸ್ಟೋರೆಂಟ್, ಎಲ್ಲ ಕಡೆ ರೆಸ್ಟೋರೆಂಟ್ ಇದೆ, ಯಾತಕ್ಕಪ್ಪ ಇಲ್ಲಿ ಮಡಪಳ್ಳಿಗೆ ಬರಬೇಕು ಅನ್ನೋದು. ಹೌದು, ಎಕ್ಸಾಕ್ಟ್ಲಿ ಕ್ವೆಶ್ಚನ್, ಯಾಕೆ ಇಲ್ಲೇ ಬರಬೇಕು ಅನ್ನೋದು ಒಂದು ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ. ನಮ್ಮ ಉದ್ದೇಶ ಏನು ಅಂದರೆ ಇದು ಒಂದು ಎಕ್ಸ್ಪೀರಿಯನ್ಸ್. ಈಗ ಬಂದ ತಕ್ಷಣ ಅವರು ಜನ ಏನು ನೋಡ್ತಾರೆ ಅಂದರೆ ವಾತಾವರಣ ನೋಡ್ತಾರೆ. ಅದೊಂದು ಎಕ್ಸ್ಪೀರಿಯನ್ಸ್. ಅದು ಹಳೆ ಕಾಲದ್ದು ಮತ್ತೆ ಫೋಟೋಲೆಲ್ಲ ನೋಡ್ತಾ ಇದ್ದೀರ ನೋಡಿ, ಅದನ್ನೆಲ್ಲ ಈಗೆಲ್ಲೂ ಸಿಗೋದಿಲ್ಲ ನಮಗೆ. ಯಾಕಂದರೆ ಇದೆಲ್ಲ ರಿನೋವೇಟ್ ಆಗಿಬಿಟ್ಟಿರುತ್ತೆ, ಮಾಡರ್ನ್ ಆಗಿಬಿಟ್ಟಿರುತ್ತೆ, ಹಳೇದೇನು ಸಿಗೋದಿಲ್ಲ. ಒಂದು ಪ್ಲೇಸ್, ವಾತಾವರಣ, ಒಂದು ಎಕ್ಸ್ಪೀರಿಯನ್ಸು. ಇನ್ನೊಂದು ಊಟ. ಇಟ್ ಈಸ್ ಅನ್ ಅಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್ ಕ್ವಿಸೈನ್ ವಿತ್ ನೋ ಆನಿಯನ್, ನೋ ಗಾರ್ಲಿಕ್. ಇದು ಮೇನ್ ಆಗಿ. ಇವಾಗ ನಮ್ಮ ಬೆಂಗಳೂರಲ್ಲಿ, ಬೆಂಗಳೂರು ಅಂತ ತಗೊಂತೀನಿ, ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದಿರುವಂಥ ಜಾಗ ತುಂಬ ಕಡಿಮೆ. ಬಟ್ ಆ ಥರ ತಿನ್ನೋರಿಗೆ ಆಚೆ ತಿನ್ನೋದಕ್ಕೆ ಸಿಗೋದಿಲ್ಲ. ಅಷ್ಟೆಲ್ಲ ಆಚೆ ಅಂದರೆ ಇಲ್ಲಿ ನಾನು ಯೂಸ್ ಮಾಡ್ತೀನಿ, ಮನೇಲೇ ತಿನ್ನೋ ಹಾಗಿರುತ್ತೆ. ಯಾಕಂತಂದರೆ ಅವ್ರು ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವಾಗಲೇ ಹೇಳ್ದಂಗೆ ಮಾಡ್ತಾರೆ.
ಅಂದ್ರೆ ಬರೀ ಕುಕ್ ಮಾಡೋ ಪ್ರೀತಿ ವಿಶ್ವಾಸದಿಂದ ಅಷ್ಟೇ ಅಲ್ಲ, ನಮ್ಗೆ ಸರ್ವ್ ಮಾಡೋರು ಕೂಡ ಒಳ್ಳೆ ಮನಸ್ಸಿಂದ ಸರ್ವ್ ಮಾಡ್ತಾರೆ ಇಲ್ಲಿ. ಓಕೆ ಸರ್, ಹೇಳಿ. ಸೊ ಅದು ವಾತಾವರಣ ಒಂದು, ಮತ್ತು ಇನ್ನೊಂದು ಫುಡ್ ಟೇಸ್ಟ್, ಮತ್ತು ಮೂರನೇದೇನು ಅಂದರೆ ಹೈಜೀನ್, ಹೆಲ್ತ್ ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡಿದ್ರೆ ಕ್ಲೆನ್ಲಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್, ಅದು ಒಂದು. ನಾಲ್ಕನೇದೇನು ಅಂದರೆ ಎಲ್ಲ ಜನ ಬರೋ ಕಸ್ಟಮರ್ಸ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು, ವೆಲ್ಕಮ್ ಮಾಡಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು, ಬಿಸಿ ಬಿಸಿಯಾಗಿ ಅಡುಗೆ ಬಡಿಸ್ಬೇಕು, ಜೊತೆಗೆ ಅವ್ರ ಹತ್ತಿಂದ ಫೀಡ್ಬ್ಯಾಕ್ ತಗೋಬೇಕು. ಅಂದರೆ ನಾವು ಇದು ಮೊದಲನೇ ಸಲ ಮಾಡ್ತಿರೋದ್ರಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ಬೇಕಾಗತ್ತೆ ನಮಗೆ. ಅದರಿಂದ ಕಸ್ಟಮರ್ಸ್ ಏನಾದ್ರು ಫೀಡ್ಬ್ಯಾಕ್ ಕೊಟ್ಟರೆ ಡೆಫಿನೆಟ್ಲಿ ಅದನ್ನ ಡಿಸ್ಕಸ್ ಮಾಡಿ ಪರಿಶೀಲನೆ ಮಾಡಿ ಹೆಂಗೆ ನಾವು ಇಂಪ್ರೂವ್ ಮಾಡೋದು ಅನ್ನೋದು ಒಂದು ಮಾಡ್ತೀವಿ. ಸೊ ಇಲ್ಲಿಂದ ಬಂದು ಹೋಯ್ತು ಅಂದ್ರೆ ಇಟ್ ಶುಡ್ ಬಿ ಎ ಮೆಮೊರಿ. ನಂಗೆ ಯಾರ್ಯಾರು ಬರ್ತಾರೆ ಇಲ್ಲಿಗೆ ಅಂತ ಹೇಳಿದ್ರೆ, ಇಲ್ಲಿ ಹೋಗಿದ ತಕ್ಷಣ ಒಂದು ತರ ಎಕ್ಸ್ಪೀರಿಯನ್ಸ್ ಬರ್ಬೇಕು ಅವ್ರಿಗೆ. ಇದೊಂದು ಇಟ್ ಶುಡ್ ಬಿ ಎ ಲಾಂಗ್ ಲಾಸ್ಟಿಂಗ್ ಮೆಮೊರಿ ಫಾರ್ ದೆಮ್. ಪದೇ ಪದೇ ಇಲ್ಲಿಗೆ ಬರ್ಬೇಕಪ್ಪ, ಇಲ್ಲಿಗೆ ಹೋಯ್ತು ಅಂದ್ರೆ ಒಂದು ವೈಬ್ರೆಂಟ್ಸ್ ಇರುತ್ತೆ, ವಾತಾವರಣದಲ್ಲಿ ಒಂದು ಎನರ್ಜಿ ಇರುತ್ತೆ. ಸೊ ವಿ ಕ್ಯಾನ್ ಸ್ಪೆಂಡ್ ಗುಡ್ ಟೈಮ್ ಫಾರ್ ವೇರಿಯಸ್ ಅಕೇಶನ್ಸ್. ಮನೆಯಲ್ಲಿ ಬರ್ಡೇ ಇರ್ಬೋದು, ಅವ್ರಿಗೆ ವೆಡ್ಡಿಂಗ್ ಆನಿವರ್ಸರಿ ಇರ್ಬೋದು, ಇಲ್ಲ ಸುಮ್ಮನೆ ಚಿಟ್ ಚಾಟ್ ಮಾಡಕ್ಕೆ ಬರ್ಬೋದು ಕೂಡ ಆಗತ್ತೆ. ಸೊ ಯು ವಾಂಟ್ ಟು ಕ್ರಿಯೇಟ್ ದಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಟು ಆಲ್ ದ ಪೀಪಲ್. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ದಟ್ ವಿ ವಾಂಟ್ ಟು ಹ್ಯಾವ್ ಇನ್ ದಿಸ್. ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ಸವಿ ನೆನಪುಗಳನ್ನೆಲ್ಲ ಹೇಗೆ ನಾವು ಮೆಲ್ಕ್ ಹಾಕ್ತಿರ್ತೀವಿ. ಇವಾಗ ಯಾರ ಹತ್ರ ಮಾತಾಡ್ಬೇಕಾದ್ರೆ ನಾವು ಕೆಲವೊಂದು ಒಳ್ಳೆ ವಿಷಯಗಳನ್ನೇ ಶೇರ್ ಮಾಡ್ಕೋತೀವಲ್ಲ, ಆ ಒಳ್ಳೆ ವಿಷಯದಲ್ಲಿ ಮಡಪಳ್ಳಿ ಅನ್ನೋ ವಿಷಯನೂ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಸರ್ ಹೇಳ್ದಂಗೆ ಫೀಡ್ಬ್ಯಾಕ್ಸ್ನ ಕೇಳಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ ಅಂತ ಕೆಲವೊಂದಷ್ಟು, ಯಾಕಂದ್ರೆ ಬಿಗಿನರ್ ಅಂತ ಹೇಳ್ತಿದ್ರು. ಸೊ ಫೀಡ್ಬ್ಯಾಕ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಒಬ್ರೊಬ್ರು ಟೇಸ್ಟ್ ಒಂದೊಂದು ರೀತಿ ಇರುತ್ತೆ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ಬೋದು ಅವರು. ಕೆಲವ್ರದ್ದು ಟೇಸ್ಟ್ ಬೇರೆ ಬೇರೆ ಥರ ಇದ್ರೂ ಅವ್ರು ಕೊಡೋ ಅಡುಗೆ ಇದೆಯಲ್ವಾ, ಸೊ ಅವಾಗಿನ ಕಾಲದ ಅಡುಗೆ ಅಂತಲೇ ಹೇಳ್ತಿದ್ದಾರೆ ಅವರು. ಸೊ ಎಲ್ಲರ ಟೇಸ್ಟು ಬ್ಯಾಲೆನ್ಸ್ ಮಾಡುತ್ತೆ ಇಲ್ಲಿ ಬಂದರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೀಂಗ್ ಅ ಕಸ್ಟಮರ್ ನಾನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಸಾಂಬಾರು ಅಂದರೆ ಮಸಾಲೆ ದೋಸೆ ಕೊಡೋದಾಗಿರ್ಬೋದು ಅಥವಾ ಇಡ್ಲಿ ವಡೆ ಕೊಡೋದಾಗಿರ್ಬೋದು, ಸಾಂಬಾರು ಮಾತ್ರ ಮನೇಲಿ ಮಾಡಿದ ಸಾಂಬಾರಾಗೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಟೇಸ್ಟ್ ಮಾಡಿರೋದು ಅಂದರೆ ಡ್ರಮ್ ಸ್ಟಿಕ್ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಸೇಮ್ ಮನೇಲಿ ನೀವು ಹೇಗೆ ಮಾಡ್ತೀರಾ ಹಾಗೇನೇ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ ಸರ್, ಹೇಳಿ ಮತ್ತೆ. ಸೊ ಇಲ್ಲಿ ಅಡುಗೆ ಕೂಡ ಇದು ಅಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್ ಕುಸೈನ್ ಮಾಡಬೇಕು ಅನ್ನೋದು ನಮಗೆ ಆಸೆ ಇದೆ. ಅದರಿಂದ ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋರು ಕೂಡ ಈ ಮೈಸೂರು ಮೇಲ್ಕೋಟೆ ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋರೇ ಇಲ್ಲಿಗೆ ನಾವು ಹುಡುಕ್ಬಿಟ್ಟು ಕರ್ಕೊಂಬಂದಿದ್ದೀವಿ. ಬಿಕಾಸ್ ಆ ಅಥೆಂಟಿಸಿಟಿನ ಮೈಂಟೈನ್ ಮಾಡೋಬೇಕು ಅನ್ನೋದು ಒಂದು ಉದ್ದೇಶ ಇರೋದ್ರಿಂದ ಅವ್ರನ್ನೇ ಕರ್ಕೊಂಬಂದಿದ್ದೀವಿ. ಸೊ ದೇ ಆರ್ ಸರ್ವಿಂಗ್ ದಿ ಕಸ್ಟಮರ್ಸ್. ಈಗ 1 ತಿಂಗಳಾಗಿದೆ, ಬರೋ ಕಸ್ಟಮರ್ಸ್ ಎಲ್ಲರೂ ಕೂಡ ಭಾಳ ಸಂತೋಷ ಪಡ್ತಿದ್ದಾರೆ. ದೇ ಆರ್ ಗಿವಿಂಗ್ ಎ ವೆರಿ ಗುಡ್ ಫೀಡ್ಬ್ಯಾಕ್ ಅಬೌಟ್ ದಿ ಕ್ವಾಲಿಟಿ ಆ್ಯಂಡ್ ಟೇಸ್ಟ್. ಆ್ಯಂಡ್ ಅವರ್ ಚಾಲೆಂಜ್ ನೌ ಇಸ್ ಟು ಮೇಂಟೈನ್ ದಟ್. ಎಕ್ಸಾಕ್ಟ್ಲಿ. ಸೊ ಬಿಗಿನಿಂಗ್ ನಮಗೆ ಜೋಶ್ ಇರುತ್ತೆ, ಎಲ್ಲ ರೀತಿ ಓಕೆ ಖುಷಿ ಇರುತ್ತೆ. ಬಟ್ ಅದನ್ನೇ ಲಾಂಗ್ ಟೈಮ್ ಮೇಂಟೈನ್ ಮಾಡ್ಕೊಂಡು ಬರೋದು ಟಾಸ್ಕ್, ಅದು ಬಿಗ್ಗೆಸ್ಟ್ ಟಾಸ್ಕ್ ಅಂತ ಹೇಳ್ಬೋದು. ಸೊ ನಾನು ಆಶಿಸ್ತೀನಿ ಲಾಂಗ್ ಟೈಮ್ ಹೀಗೆ ಚೆನ್ನಾಗಿರಲಿ ಅಂತ, ಇದೊಂದು ಏನಂತಾರೆ ಕ್ರಿಯೇಟ್ ಮಾಡಲಿ, ಇತಿಹಾಸನ ಕ್ರಿಯೇಟ್ ಮಾಡಲಿ ಅಂತ ಹೇಳ್ಬೋದು ನಾನು. ಸರ್ ಇವಾಗ ನೀವು ಹೇಳ್ತಾ ಇದ್ದಕ್ಕೆ ಸಾಕಷ್ಟು ಜನ ಇಲ್ಲಿ ಬಂದು ತಿನ್ಬಿಟ್ಟೆಲ್ಲ ಹೋಗ್ತಾರೆ. ಸೊ ನೋಡ್ತಿರ್ತಾರೆ ನಮ್ಮ ಸರೌಂಡಿಂಗ್ ಇಲ್ಲಿ ಬಂದು ಸರ್ವ್ ಮಾಡೋರಾಗಿರ್ಬೋದು ಅಥವಾ ಕುಕ್ ಮಾಡೋರಾಗಿರ್ಬೋದು, ಇವರೆಲ್ಲ ಎಲ್ಲಿಂದ ಬಂದಿರ್ತಾರೆ ಅಂತ ಗೊತ್ತಿರಲ್ಲ. ಯಾಕಂದರೆ ಎಲ್ಲೋ ಇಂದ ಬಂದಿರ್ತಾರೆ, ಕುಕ್ ಮಾಡ್ತಾರೆ. ಬಟ್ ಸರ್ ಹೇಳ್ದಂಗೆ ಮೈಸೂರು ಆ ಕಡೆಯಿಂದೆಲ್ಲ ಹೋಗಿ ಹುಡುಕಿ ಕರ್ಕೊಂಬಂದಂತ. ಸೊ ಇದು ಬ್ಯಾಕ್ ವರ್ಕ್ ತುಂಬಾ ಇದೆ ಅಲ್ವಾ? ಸೊ ಹೇಗೆ ಸರ್ ಇಷ್ಟಕ್ಕೆಲ್ಲ ನೀವು ಇಂಟ್ರೆಸ್ಟ್ ಕೊಟ್ಟು ಎಫರ್ಟ್ ಹಾಕಿಲ್ಲ ಮಾಡ್ತಿದ್ದಲ್ಲ, ಇದಕ್ಕೆಲ್ಲ ಹೇಗೆ ನಿಮಗೆ ಎನರ್ಜಿ ಸಿಗುತ್ತೆ ಅಥವಾ ಮನಸ್ಸು ಹೇಗೆ ಬಂತು? ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಶ್ರಮ ಇಲ್ಲದೆ ಏನೂ ಆಗೋದಿಲ್ಲ. ಅದು ಹೌದು, ಕರೆಕ್ಟ್. ಜೊತೆಗೆ ನಿಮಗೆ ಪ್ಯಾಷನ್ ಇದ್ದರೆ ಅದನ್ನು ಮುಂದುವರಿಸ್ಕೋಬೋದು. ನಿಮ್ಮ ಪ್ಯಾಷನ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ನೀವೇ ಯೂಟ್ಯೂಬು ಅಲ್ಲಿ ನೀವು ಚಾನಲ್ಸ್ ಎಲ್ಲ ರೆಕಾರ್ಡ್ ಮಾಡಿ ನೀವೆಲ್ಲ ಬಿಡ್ತಾ ಇದ್ದೀರಾ ಆಸ್ ಎ ಯೂಟ್ಯೂಬರ್. ನಿಮಗೆ ಪ್ಯಾಷನ್ ಇಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಎನಿ ಜಾಬ್, ಎನಿ ಆ್ಯಕ್ಟಿವಿಟಿ, ಯು ಶುಡ್ ಬಿ ವೆರಿ ಪ್ಯಾಷನೇಟ್ ಅಬೌಟ್ ದಿ ವರ್ಕ್. ಇದರಲ್ಲಿ ಒಂದೇ ಒಂದು ಉದಾಹರಣೆ ಕೊಡಬೇಕು ಅನ್ನೋದು ನನಗೆ ಆಸೆ ಇದೆ. ಜಪಾನಲ್ಲಿ ಒಕಿನೋವಾ ಅಂತ ಒಂದು ಐಲ್ಯಾಂಡ್ ಇದೆ. ಅಲ್ಲಿ ಆಲ್ ದ ಪೀಪಲ್, ಆಲ್ಮೋಸ್ಟ್ 80-90% ಆಫ್ ಪೀಪಲ್ ಆರ್ ಸೆಂಟಿನರೀಸ್, ಅಂದರೆ 100 ವರ್ಷ ಬದುಕ್ತಾ ಇದ್ರಲ್ಲಿ. ಅದಕ್ಕೆ ಹೆಂಗೆ ಅವ್ರ ಲಾಂಜಿವಿಟಿ ಅನ್ನೋದು ಒಂದು ಪ್ರಶ್ನೆ ಅದು ತಲೆಯಲ್ಲಿ ಇದ್ದೇ ಇತ್ತು. ಅಲ್ಲಿ ರಿಸರ್ಚರ್ಸ್ ದೇ ವೆಂಟ್ ದೇರ್, ಅಲ್ಲಿಗೆ ಹೋಗಿ ಅವ್ರನ್ನ ಹತ್ರ ಮಾತಾಡಿ ಅವ್ರ ಜೊತೆಗೆ ಒಂದು ಸ್ವಲ್ಪ ದಿನ ಇದ್ದು ಅವರ ಹ್ಯಾಬಿಟ್ಸ್ನೆಲ್ಲ ಅಬ್ಸರ್ವ್ ಮಾಡಿ, ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರು ಇರ್ಬೋದು, ಒಂದು ಟೀಚರ್ ಇರ್ಬೋದು, ಒಂದು ಯೋಗ ಇನ್ಸ್ಟ್ರಕ್ಟರ್ ಇರ್ಬೋದು, ಒಂದು ಸ್ಪೋರ್ಟ್ಸಲ್ಲಿ ಪ್ರೊಫೆಷ್ನಲ್ ಇರ್ಬೋದು, ಎವ್ರಿಬಡಿ ದೇ ಆರ್ ಡೂಯಿಂಗ್ ದ ವರ್ಕ್ ವಿತ್ ಪ್ಯಾಷನ್ ಆ್ಯಂಡ್ ಪರ್ಪಸ್. ಎರಡನೇದೇನು ಅಂದರೆ ಅವ್ರಿಗೆ ಮಾಡೋ ಕೆಲಸಕ್ಕೆ ಅವ್ರಿಗೆ ಬೇಕಾದ ಸ್ಕಿಲ್, ಓಕೆ, ಅದು ಅವರು ಪಡ್ಕೊಂಡಿದ್ದಾರೆ. ಇಲ್ಲಾಂದರೆ ದೇ ಹ್ಯಾವ್ ಆ್ಯಟಿಟ್ಯೂಡ್ ಟು ಗೋ ಅಂಡ್ ಲರ್ನ್, ಅದು ವೊಕೇಶನ್. ಇನ್ನೊಂದು
their work has helping society, okay, transforming the lives of people. The community is consuming that service. ಸೊ ಒಂಥರ ಮಿಷಿನ್ ಅದು. ನಮ್ಮ ಏನಾದ್ರು ಒಂದು ಸೇವೆ ಮಾಡಬೇಕು ಅನ್ನೋದು ಒಂದು ಮಿಷಿನ್. ಓಕೆ. 4ನೇದು ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಪೀಪಲ್ ಆರ್ ವಿಲ್ಲಿಂಗ್ ಟು ಪೇ. Okay, so you have a passion, you have a vocation, you have a mission, and it's a profession. The confluence of all these 4 is called ikigai anತಾರೆ ಜಪಾನಲ್ಲಿ. Okay, ಆ ikigai over everybody who is doing any work has to find what is their ikigai. ಅದು ikigai is not stationary, is not one time. Okay, ಸೊ ಯು ಫೈಂಡ್ ಔಟ್ ಈಚ್ ಒನ್ ಆಫ್ ಯು. ಇದು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ತೀನಿ ನಾನು ಕೂಡ. ಅದರಲ್ಲಿ ನಾನು ಅದನ್ನ ಟೀಚ್ ಮಾಡ್ತೀನಿ. ಈಗ ಐ ಆಮ್ ಎ ಸರ್ಟಿಫೈಡ್ ಇಕಿಗಾಯ್ ಕೋಚ್ ಆಸ್ ವೆಲ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಇಕಿಗಾಯ್ ಆಫ್ ಪೀಪಲ್. ಸೊ ನನಗೆ ಈ ಫುಡ್ದು ಇಟ್ಸ್ ಎನ್ ಇಕಿಗಾಯ್ ಫಾರ್ ಮೀ. ಓಕೆ, ಇಟ್ಸ್ ಎ ಪ್ಯಾಷನ್ ಅಂಡ್ ಐ ಆಮ್ ಪರ್ಪಸ್ ಡ್ರಿವನ್ ಟು ಸರ್ವ್ ಕಮ್ಯುನಿಟಿ, ಸರ್ವ್ ಪೀಪಲ್ ಬೈ ಗಿವಿಂಗ್ ಗುಡ್ ಫುಡ್, ಕ್ರಿಯೇಟಿಂಗ್ ಅನ್ ಆಂಬಿಯನ್ಸ್ ಅಂಡ್ ಬಿಲ್ಡ್ ಎಕೋಸಿಸ್ಟಮ್ ಅಂಡ್ ನೆಟ್ವರ್ಕಿಂಗ್ ಆಫ್ ಲೈಕ್ ಮೈಂಡೆಡ್ ಪೀಪಲ್. ಸೊ ಇಲ್ಲಿ ಬರೋದು ಜನ ಅಲ್ಲ ಅದೇ ತರನೇ ಇರ್ತಾರಲ್ಲ, ಆಂಬಿಯನ್ಸ್ ತರ ಅಂತ. ಸೊ ದಟ್ ವಿಲ್ ಹೆಲ್ಪ್ ಟು ಎಕ್ಸ್ಪ್ಯಾಂಡ್ ಯುವರ್ ಹೊರೈಸನ್ ಅಂಡ್ ಕಲೆಕ್ಟಿವ್ಲಿ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ ಫಾರ್ ದಿ ಸೊಸೈಟಿ. ಎಕ್ಸಾಕ್ಟ್ಲಿ, ಹೌದು. ಸೊ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ಮಾಡೋ ಕೆಲಸ ನಮಗೆ ಖುಷಿ ಕೊಡ್ಬೇಕು ಫಸ್ಟು, ಆಮೇಲೆ ಇತರರಿಗೆ, ನಮ್ಮ ಸುತ್ತಮುತ್ತ ಇರೋ ಜನರಿಗೆ ಖುಷಿ ಕೊಟ್ಟೇ ಕೊಡುತ್ತೆ. ಯಾಕಂದರೆ ನಾವು ಅಷ್ಟು ಶೈನ್ ಆಗ್ತಿರ್ತೀವಿ ಅಂತ ಹೇಳ್ಬೋದು. ನಾವು ಮನ್ಸೆಟ್ ಮಾಡಿದ್ರೆ ವಿಲ್ ಬಿ ಗ್ಲೋ. ಸೊ ಆ ಕೆಲಸದಲ್ಲಿ ನಾವು ಗ್ಲೋ ಆಗ್ತಿರ್ತೀವಿ. ನಮ್ಮ ನೋಡಿ ಸಾಕಷ್ಟು ಜನ ಇನ್ಸ್ಪೈರು ಕೂಡ ಆಗ್ತಾರೆ, ಅವರು ಕೂಡ ಅವ್ರ ಪ್ಯಾಷನ್ನ ಮುಂದುವರಿಸ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಒಂದು ಐ ವಾಂಟ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಫಾರ್ ಪೀಪಲ್. ವಾವ್, ಸೂಪರ್. ಹೌದು ಸರ್, ಇದು ಬೇಕೇ ಬೇಕು ಎಲ್ಲರಿಗೂ. ಹೌದು, ಬೇಕೇ ಬೇಕು. ಆ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಇಲ್ಲೇನಾದ್ರೂ ಕಾನ್ಸೆಪ್ಟ್ ಇದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಐ ವಾಂಟ್ ಟು ಬ್ರಿಂಗ್ ದಿಸ್ ಟು ಓವರ್ಸೀಸ್ ಲೊಕೇಶನ್. ಸೊ ಈಗ ನಂದು ಆಯಿಲ್ ಆ್ಯಂಡ್ ಗ್ಯಾಸ್ ಕನ್ಸಲ್ಟಿಂಗ್ ಬಿಸ್ನೆಸ್ ಇದೆ. ಸೊ ಐ ಆಪರೇಟಿಂಗ್ ಇನ್ ಇಂಡೋನೇಷ್ಯಾ, ವಿಯೆಟ್ನಾಂ, ಅಬುದಾಬಿ ಮತ್ತು ಸೌದಿಲಿ ಇವಾಗ ನಮ್ಮದು ಆಫೀಸ್ ಇದೆ ಅಲ್ಲಿ. ಸೊ ಇಫ್ ದಿಸ್ ಕಾನ್ಸೆಪ್ಟ್ ಕ್ಲಿಕ್ಸ್ ಐ ವಿಲ್ ಬ್ರಿಂಗ್ ದಟ್ ಟು ಅದರ್ ಡೆಸ್ಟಿನೇಷನ್ಸ್ ವೇರ್ ಆ್ಯಕ್ಚುಲಿ ಪೀಪಲ್ ಆರ್ ಲಿವಿಂಗ್. ನಮ್ಮ ಇಂಡಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹೊರಗಡೆ ದೇಶದಲ್ಲಿ. ಅಮೇರಿಕಾಗೆ ಹೋಗಿ, ನೀವು ಲಂಡನ್ಗೆ ಹೋಗಿ, ಯುರೋಪಲ್ಲಿ ಹೋಗಿ, ಎಲ್ಲ ಕಡೆ ಇರ್ತಾರೆ. ಬಟ್ ಅದನ್ನು ಎಲ್ಲಿ ನಾವು ಕರೆಕ್ಟಾಗಿ ಸರ್ವಿಸ್ ಮಾಡ್ಬೋದು ಅನ್ನೋದು ಒಂದು ರಿಸರ್ಚ್ ಮಾಡಿ ಅದು ಮುಂದಕ್ಕೆ ನೆಕ್ಸ್ಟ್ ಬರೋ 3, 4, 5 years ಅಲ್ಲಿ ವಿ ವಾಂಟ್ ಟು ಎಕ್ಸ್ಪ್ಯಾಂಡ್ ದಿಸ್ ಕಾನ್ಸೆಪ್ಟ್. ಇಫ್ ವಿ ಆರ್ ಸಕ್ಸಸ್ಫುಲ್ ಹಿಯರ್ I expect good wishes from all the customers to guide us. So we definitely want to take this up as a business. So create lot of employment to job opportunities to people as well. Wow. So ನಮ್ಮ ಕಡೆಯಿಂದ all the very best. Thank you so much. ಸೊ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸಾಕಷ್ಟು ನಾವು ಅನ್ಕೊಂಡಿರ್ತೀವಿ ಮನಸ್ಸಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ. ಸೊ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಹೆಸರು ಹೇಳ್ತಾರೆ, ಅಥವಾ ಸಾಕಷ್ಟು ಎನರ್ಜಿ ಅಂತ ಹೇಳ್ಬೋದು. ಸೊ ನನ್ನ ಎನರ್ಜಿ ಒಂದು ಶೇರ್ ಮಾಡ್ಕೋತೀನಿ ಸರ್ ನಿಮ್ಮೊಟ್ಟಿಗೆ. ನಾನು ಕೆಲಸದೇ ಅನ್ಕೋತಿದ್ದೆ ಈ ಹೋಟೆಲ್ ಸಾಂಬಾರ್ಗೆ ಸೊ ಅದೇ ಬೇರೆ ರೀತಿ ಟೇಸ್ಟ್ ಕೊಡುತ್ತೆ, ಬಟ್ ನಮ್ಮ ಮನೆ ರೀತಿ ಟೇಸ್ಟ್ ಕೊಡುವಂಥ ಸಾಂಬಾರು ಸಿಗ್ಬೇಕಪ್ಪ ನಾವು ಆಚೆ ಹೋಗಿ ತಿನ್ನೋ ಕಡೆ ಅಂತ ನನಗೆ ತುಂಬಾನೇ ನನ್ನ ಮನಸ್ಸಲ್ಲಿ ಯಾವಾಗಲೂ ಅನ್ಕೋತಿದ್ದೆ ಸರ್ ನಾನು. ಅದಷ್ಟೇ ಅಲ್ಲ, ಕಾಫಿನೂ ಕೂಡ ನಾವು ಮಾಡಿದ ಹಾಗೆ ಕಾಫಿ ಇರಬೇಕು ಆಚೆ ಹೋದಾಗ. ಯಾಕಂದರೆ ಎವ್ರಿ ಟೈಮ್ ಮನೇಲಿ ಕುಡಿಯೋಕ್ಕಾಗಲ್ಲ. ಸಮ್ಟೈಮ್ ಆಚೆ ಹೋದಾಗ ವಿ ಫೀಲ್ ಹ್ಯಾವಿಂಗ್ ಅ ಕಾಫಿ ಅಲ್ವಾ, ಕುಡಿಬೇಕು ಅನ್ಸುತ್ತೆ ಕಾಫಿನ. ಆವಾಗ ಮನೆ ರೀತಿ ರುಚಿ ಕೊಡುವಂಥ ಕಾಫಿ ಇರೋವಂಥ ಒಂದು ರೆಸ್ಟೋರೆಂಟ್ ಬರಲಿ ಅಂತ ನಂಬ್ತಿರೋ ಬಿಡ್ತಿರೋ ಇದನ್ನು ನಾನು ಎವ್ರಿ ಡೇ ನಾನು ಅನ್ಕೋತಿದ್ದೆ. ನಾವ್ಯಾಗಾದ್ರೂ ಆಚೆಲ್ಲ ಬಂದಾಗೆಲ್ಲ ಅನ್ಕೋತಿದ್ದೆ ಹೀಗೆ. ಸೊ ಸಾಂಬಾರು ಹಾಗೆ ಇರಬೇಕು, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋ ದಿನ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋ ಅಂತ ಅಡುಗೆ ಇರಬೇಕು, ಈ ಥರ ರೆಸ್ಟೋರೆಂಟ್ ಬರಬೇಕು ಅಂತ ತಿಳ್ಕೊತಿದ್ದೆ. ಎಲ್ಲೋ ಬರಬೇಕು ಅಲ್ಲ, ನಾವು ನನ್ನ ಏರಿಯಾಸ್ ಬರಬೇಕು ಅಂತ ತಿಳ್ಕೊತಿದ್ದೆ. ಸೊ ಮೈ ಎನರ್ಜಿ ವರ್ಕ್ ಅಂತ ಹೇಳ್ಬೋದು. ಮಡಪಲ್ಲಿಗೆ ಬಂದಿದ ತಕ್ಷಣ ಸೊ ನಿಜವಾಗ್ಲೂ ನಾನು ಅದೇ ಅನ್ಕೊಂಡಿದ್ದು, ವಾವ್, ವಾಟ್ ಎವರ್ ಐ ಥಾಟ್ ಅದೆಲ್ಲ ಮಡಪಲ್ಲಿಲಿ ಇದೆ. ಸೊ ನಾನು ಅವಾಗ ಹೇಳ್ದಂಗೆ ಸಾಂಬಾರು ಕೂಡ. ಆಮೇಲೆ ಕಾಫಿ ಬಂದರೆ ಸರ್, ಕಾಫಿ ಬಗ್ಗೆ ಹೇಳಿ ಸರ್. ಇಲ್ಲಿರೋ ಕಾಫಿ, ಇಲ್ಲಿ ಪ್ಯೂರ್ ಕಾಫಿ ಇಲ್ಲಿ ಚಿಕೋರಿ ಇಲ್ದೇನೂ ಸಿಗತ್ತೆ. ಆಗ್ತಾರೆ, ಒಂದು 10% ಚಿಕೋರಿ ಆಗ್ತಾರೆ, ಯಾಕಂದ್ರೆ ಅದು ಪ್ರಿಯರಿಗೆ ತುಂಬಾ ಇಷ್ಟ ಆಗತ್ತೆ ಅಂತ. ಇದು ನಾವು ಇಷ್ಟೆಲ್ಲ ಊಟ ಮಾಡಿದ್ಮೇಲೆ ನಮ್ಮ ಸೌತ್ ಇಂಡಿಯನ್ ಡಿಶಸ್ ಅಲ್ಲಿ ನಾವು ಇಟ್ಸ್ ವೆರಿ ರಿಚ್. ಸ್ವಲ್ಪ ತುಪ್ಪ ಗಿಪ್ಪ ಹಾಕ್ತಾರೆ, ಎಣ್ಣೆಲೆಲ್ಲ ತಡ್ಕ ಗಿಡ್ಕ ಮಾಡ್ತಾರೆ, ಮಸಾಲೆ ಹಾಕ್ತಾರೆ. ಅಷ್ಟೆಲ್ಲ ಮಾಡಿದ್ಮೇಲೆ ಒಂದು ಫಿಲ್ಟರ್ ಕಾಫಿ ಒಂದು ಕುಡಿದ್ರೇನೆ ಅದು ನಮ್ಗೆ ರುಚಿ ಮತ್ತೆ ಖುಷಿ ಕೊಡತ್ತದು, ರಿಲ್ಯಾಕ್ಸ್ ಆಗತ್ತದು. ಅದರಿಂದ ಕಾಫಿ ಈಸ್ ಒನ್ ಆಫ್ ದಿ ಫಾಸ್ಟ್ ಮೂವಿಂಗ್ ಇದು ಅನ್ನೋದೊಂದು. ಇನ್ನೊಂದು, ಈಗ ನೀವು ಹೇಳಿದ್ರಿ ಮನೆ ಊಟ ಬೇಗ ಮಾಡಬೇಕು ಅಂತ. ಮೊದಲೇ ಹೇಳಿದೆ ನಾನು, ಈ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಅಡುಗೆ ಮಾಡಿ ಅವ್ರಿಗೆ ಬಡಿಸ್ಬೇಕು ಅಂತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಇದರಲ್ಲಿ.
ಜೊತೆಗೆ ಇಲ್ಲಿ ಸೋಡಾ ಗಿಡ ಎಲ್ಲ ಹಾಕೋದಿಲ್ಲ. ಅದರಿಂದ ನೀವು ಯಾರು ಬಂದು ತಿಂದ್ರು ಕೂಡ ಇಲ್ಲಿ ನಾವು ಮನೆಯಲ್ಲಿ ಹೆಂಗ್ ತಿಂತೀವೋ ಅದೇ ತರನೇ ತಿನ್ಬೇಕಿಲ್ಲ ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟ್. ಅಂದ್ರೆ ನಾವು ಮನೆಯವ್ರ ಆರೋಗ್ಯಕ್ಕೋಸ್ಕರ ನಾವು ಸೋಡಾ ಎಲ್ಲ ಹಾಕಲ್ಲ ಅಲ್ವಾ, ಅದೇ ರೀತಿ ನಮ್ಮ ಇಲ್ಲಿ ಮಡಪಲ್ಲಿ ಒಳಗ್ ಬಂದ್ರೆ ನೀವು ಇವ್ರ ಮನೆಯವ್ರಾಗ್ಬಿಡ್ತೀರಾ ಅಷ್ಟೇ ಅಲ್ವಾ? ಕರೆಕ್ಟ್ ಅಲ್ವಾ ಸರ್? ಹಾ, ಪ್ರತಿ ಸರಿ ಅಷ್ಟೇ ಸರ್. ಇಲ್ಲಿ ಇದ್ದಾಗೆಲ್ಲ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಿಜ ಹೇಳ್ತೀನಿ, ನನ್ನ ರಿಲೇಟಿವ್ ಮನೆಗೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನೆಗೋ ಬಂದ್ ಹಂಗೆ ಫೀಲ್ ಆಗುತ್ತೆ. ಒಳಗೆ ಬಂದ್ರೆ ಸಿಕ್ಕಾಬಟ್ಟೆ ಪೀಸ್ಫುಲ್ ಇದೆ. ಸೊ ಸರೌಂಡಿಂಗ್ಸ್ ನೀವು ನೋಡ್ತಿರ್ಬೋದು, ಎಲ್ಲ ಸಿಕ್ಕಾಬಟ್ಟೆ ಹೋಮ್ಲಿ ವೈಬ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನಮ್ಮ ಕಣ್ಣಲ್ಲಿ ಸಾಕಷ್ಟು ಒಳ್ಳೆ ಹೇಗೆ ಕಿವಿ ಒಳ್ಳೆ ವಿಷಯಗಳ ಕೇಳಿಸ್ಕೋಬೇಕು ಅಂತ ಇಷ್ಟಪಡ್ತೀವಿ, ಅದೇ ರೀತಿ ಕಣ್ಣಿಗೆ ಒಳ್ಳೆ ರೀತಿಯಾದಂಥ ಚಿತ್ರಗಳಾಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು ಅಥವಾ ಊಟ ಆಹಾರಗಳಾಗಿರ್ಬೋದು ಎಲ್ಲ ನೋಡೋದಕ್ಕೂ ಇಷ್ಟಪಡ್ತೀವಿ. ಅದೇ ರೀತಿ ಇಲ್ಲಿ ಟಿವಿ, ಫೋನ್ ಏನೂ ಇಲ್ಲದ್ರೆ ಅದರ್ ಎಂಟರ್ಟೈನ್ಮೆಂಟ್, ಅದರ ಗ್ಯಾಜೆಟ್ ಎಂಟರ್ಟೈನ್ಮೆಂಟ್ ಇಲ್ದಿರೋ ಹಾಗೆ ಸೊ ನಮ್ಮ ಸುತ್ತಮುತ್ತನ ನೋಡಿಕೊಂಡು ನಾವು ನಮ್ಮ ಟೇಬಲ್ ಮುಂದೆ ಬಂದಿರೋವಂಥ ಅಡುಗೆಗಳನ್ನ ನಾವು ನೋಡಿಕೊಂಡು ನಮ್ಮ ಏನು ನಾವು ಡಿಶ್ನ ಆರ್ಡರ್ ಮಾಡ್ತೀವಿ ಅದನ್ನು ಸವಿಬೋದು ಅಂತ ಹೇಳ್ಬೋದು. ಸೊ ಮಾತುಕತೆಗಳನ್ನ ಆಡ್ಕೊಂಡು ನಮ್ಮ ಕರ್ಕೊಂಡ್ಬಂದಿರೋ ಒಟ್ಟಿಗೆ ನಾವು ಸವಿಬೋದು ಅಂತ ಹೇಳ್ಬೋದು ಇಲ್ಲಿ. ಸೊ ಇದು ಒಳ್ಳೆ ರೀತಿಯಾದ ಊಟ ಕೂಡ ಆಗುತ್ತೆ, ಅದು ಮೈಗೂ ಕೂಡ ಹಿಡಿಯುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಾನು ಇರೋದಿಲ್ಲ ಜಾಸ್ತಿ ಇಲ್ಲಿ, ಅಂದ್ರೆ ನಾನು ಇದ್ದಾಗ ಮಾತ್ರ ನಾನು ಮಾತಾಡ್ತೀನಿ ಅಂತ ಅನ್ನೋದಿಲ್ಲ. ನಮ್ಮ ಹತ್ರ ಇರೋರು ಅಲ್ಲಿ ಈಗ ಆಲ್ಮೋಸ್ಟ್ ಒಂದು 30 ಜನ ಇದ್ದಾರೆ ಆಯ್ತಾ. 30 ಜನದಲ್ಲಿ ಪ್ರತಿಯೊಬ್ರು ಕೂಡ ಅವರು ಆಕ್ಚುಲಿ ದೇ ಆರ್ ಪ್ಯಾಷನ್ ಡ್ರಿವನ್. ಸೊ ಆದ್ರಿಂದ ಇದು ಒಂಥರ ನನಗೂ ಖುಷಿ ಆಗತ್ತೆ. ಜೊತೆಗೆ ಇಲ್ಲಿ ಬರೋರು ಅಷ್ಟು ಜನ ಕಲ್ಚರಲಿ ಫಿಟ್ ಆಗಬೇಕು ಕಷ್ಟ ಅದು. ಸೊ ಅದರಿಂದ ನಮ್ಮ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಪೀಪಲ್ ಹ್ಯಾವ್ scale themselves. They are trying to implement that, and now it is all the customer who is experiencing and they are giving the feedback. So I really thank all the people. They are very young but still they are putting lot of efforts to maintain ನಾವು ಏನು ಉದ್ದೇಶದಿಂದ ನಾವು ಶುರು ಮಾಡಿದ್ವೋ ಅದನ್ನ ಪಾಲಿಸ್ತಾ ಇದ್ದಾರೆ. So I encourage them and I hope they will definitely do much better in the coming days. They will. ಯಾಕಂದ್ರೆ ಅವರಲ್ಲೂ ಒಗ್ಗಟ್ಟು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರೆಲ್ಲರೂ ಒಗ್ಗಟ್ಟಿನಿಂದ ನೀನ್ ಆ ಕಡೆ ನೋಡ್ಕೊ, ನೀನ್ ಇದನ್ನ ಮಾಡು ಅಂದ್ರೆ ಸಾಕಷ್ಟು ಅವ್ರ ಕೆಲಸಗಳನ್ನ ಅವ್ರು ಹಂಚ್ಕೊಂಡು ಮಾಡಿದಾಗ ಚೆನ್ನಾಗಿರುತ್ತೆ. ಇನ್ನೊಬ್ರು ಕೂಡ ನಂಗೆ ಸರ್ವ್ ಮಾಡೋರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅವರು ಕೂಡ ತುಂಬಾನೇ ಒಳ್ಳೆ ರೀತಿಯಿಂದ ಏನ್ ಬೇಕು ನಿಮ್ಗೆ ಒಂದು 5 ನಿಮಿಷ ಲೇಟ್ ಆಗುತ್ತೆ ಬಟ್ ಬಿಸಿ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಕನ್ವಿನ್ಸಿಂಗ್ ಮಾತಿದೆ ಅಲ್ವಾ, ಮಾತಲ್ಲೇ ಎಲ್ಲ ಇರೋದು. ಸೊ ಮಾತು ಬಲ್ಲವನಿಗೆ ಜಗ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತಾರಲ್ಲ, ಅದೇ ರೀತಿ ಮಾತು ಅವ್ರು ಅಷ್ಟು ಪ್ರೀತಿ ನಮ್ಗೆ ಹೇಳ್ಬೇಕು, ಒಳ್ಳೆ ರೀತಿಯಿಂದ ಹೇಳಿದ್ರೆ ನಮಗೂ ಅರ್ಥ ಆಗತ್ತೆ. ಸೊ ನಾವು ಏನ್ ಮಾಡ್ತೀವಿ, ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಏನು ಹೇಳಿದ್ರೆ 5 minutes ಅಂತ ಹೇಳ್ಬಿಟ್ಟು ಹೋಗ್ತೀವಿ, ಬಟ್ ಅವರು ದೇಲ್ ಕೀಪ್ ಆನ್ ದ ಟೈಮ್. ಅಂದ್ರೆ 5 minutes ಅದು ಇನ್ನೂ ಬಂದಿಲ್ಲ ಹಾಗಲ್ಲ, ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಒಂದು 5 ನಿಮಿಷ ಲೇಟ್, ಅವ್ರು 10 ನಿಮಿಷ ಲೇಟ್ ಆಯ್ತು, ಏನಕ್ಕೆ ಲೇಟ್ ಆಗತ್ತೆ ಅನ್ನೋದು ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಬಿಸಿ ಸರ್ವ್ ಮಾಡೋದಕ್ಕೆ ಅಷ್ಟೇ ಇನ್ನೇನಿಲ್ಲ. ಸೊ ಬಿಸಿ ಊಟ ಸಿಗೋದಕ್ಕೆ, ಒಳ್ಳೆ ಊಟ ಸಿಗೋದಕ್ಕೆ ಕಾಯೋದ್ರಲ್ಲಿ ಏನಿದೆ, ಏನೇನೋ ಎಷ್ಟೆಷ್ಟೊತ್ತೋ ಕಾಯ್ತೀವಿ ನಾವು. ಸೊ ಇಲ್ಲಿ ನಮಗೋಸ್ಕರ ಅವರು ಮಾಡ್ತಿರ್ಬೇಕಾದ್ರೆ ಸರ್ವ್ ಮಾಡ್ತಿರ್ಬೇಕಾದ್ರೆ ಅಷ್ಟು ಒಳ್ಳೆ ಅಡುಗೆನ ಊಟನ ನಾವು ಏನಕ್ಕೆ ಕಾಯೋದಲ್ಲಿ ತಪ್ಪು ಏನಿಲ್ಲ ಅಲ್ವಾ, ಕಾಯ್ಬೋದು ನಾವು. ಓಕೆ ಸರ್, ಮತ್ತೆ ನಿಮಗೆ ಇಲ್ಲಿ ಮಡಪಳ್ಳಿಲಿ ಯಾವ ರೀತಿಯಾದ ತಿಂಡಿಗಳಾಗಿರ್ಬೋದು ಅಥವಾ ಊಟ ಐಟಮ್ಸ್ ನಿಮ್ಗೆ ಯಾವ್ದು ಇಷ್ಟ ಇಲ್ಲಿ ತಿನ್ನೋದಿಕ್ಕೆ? ನನಗೆ ಫೇವ್ರೇಟ್ ಇದು ಅಂದ್ರೆ ಮಧ್ಯಾಹ್ನ ಲಂಚ್ ಟೈಮಲ್ಲಿ ನುಚ್ಚಿನುಂಡೆ, ಮಜ್ಜಿಗೆ ಹುಳಿ ಮಾಡ್ತಾರೆ. ಸೊ ಅದು ನನಗೆ ಬಹಳ ಪ್ರಿಯವಾಗಿದ್ದು. ಈ ಸ್ವೀಟ್ ಅಲ್ಲಿ ಹಾಲ್ಬಾಯಿ ಮಾಡ್ತಾರೆ, ಅದರಲ್ಲೂ ಹಾಲ್ಬಾಯಿ ಇಷ್ಟ ಆಗತ್ತೆ ನನಗೆ. ಜೊತೆಗೆ ಈ ಕಾಂಚೀಪುರಂ ಇಡ್ಲಿ ಅಂತ ಇಲ್ಲೆಲ್ಲೂ ಸಿಗೋದಿಲ್ಲ, ಅಲ್ಲಿ ಸುತ್ತಮುತ್ತ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಅದನ್ನ. ಸೊ ಕಾಂಚೀಪುರಂ ಇಡ್ಲಿ ಅನ್ನೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ, ಮತ್ತೆ ಈವನ್ ಡಿನ್ನರ್ ಟೈಮಲ್ಲಿ ಕೂಡ ಇರುತ್ತೆ. ಸೊ ಅದು ಇರುತ್ತೆ. ಸೊ ನಾವು ಮನೇಲಿ ಏನೇನು ಮಾಡ್ತೀವೋ ಅದೆಲ್ಲ ಮಾಡ್ತಾರೆ ಇದರಲ್ಲಿ. ವಿ ಆರ್ ಸ್ಟಾರ್ಟಿಂಗ್ ಸಮ್ ಮೋರ್ ಡಿಶಸ್ ನಾವು. ಈಗ ಎಷ್ಟಾಗ್ತಿದೆ ಗೊತ್ತಿಲ್ಲ ನಮ್ಗೆ, ಯಾಕಂದ್ರೆ ಇದು ಜಾಗ ಚಿಕ್ಕದೊಂದು, ಕ್ರೌಡ್ ಮೂವ್ಮೆಂಟ್ ಗೊತ್ತಿಲ್ಲ ನಮಗೆ. ಸೊ ಈ 1 ತಿಂಗಳಿಂದ ವಿ ಆರ್ ಟ್ರೈ ಟು ಅಬ್ಸರ್ವ್ ವಾಟ್ ಈಸ್ ದಿ ಮೂವ್ಮೆಂಟ್, ಕಸ್ಟಮರ್ ಹೆಂಗ್ ಬರ್ತಾರೆ ಅಂತ. ಸೊ ವಾಟ್ ಇಸ್ ದ ಸ್ಟೇಬಲ್ ಕ್ರೌಡ್ ಆಲ್ಸೋ ವಿ ಆರ್ ಟ್ರೈಂಗ್ ಟು ಎವ್ಯಾಲ್ಯೂಯೇಟ್. ಸೊ ಅದನ್ನ ನೋಡಿಕೊಂಡು ನಾವು ವಿ ಟ್ರೈ ಟು ಕಸ್ಟಮೈಸ್ ಆ್ಯಂಡ್ ಇಂಪ್ರೂವ್ ಹೌ ಟು ಕ್ಯಾಟರ್ ಫಾರ್ ಬಿಗ್ ಕ್ರೌಡ್, ಹೌ ಟು ಚೇಂಜ್ ದಿ ಮೆನು. ಮತ್ತೆ ಪ್ಲೇಟಿಂಗ್ ಎಲ್ಲ ಮಾಡಬೇಕು. ಇವಾಗ ಪ್ಲೇಟಿಂಗ್ ಕೊಟ್ಟರೆ ಅದೊಂಥರ ಎಕ್ಸ್ಪೀರಿಯನ್ಸ್. ಅದು ಸಾಕಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ ಸರ್. ಇಲ್ಲ, ಅದು ಒಂದು ಉದ್ದೇಶ. ಅದನ್ನ ಇಲ್ಲಿ ಮಾಡಿರೋ ಕಾನ್ಸೆಪ್ಟ್ ಅಲ್ಲಿ ಈ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದಲ್ಲಿ ಪ್ಲೇಟಿಂಗ್ ಇಸ್ ಆಲ್ಸೋ ಎನ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನ ಹೆಂಗ್ ಮಾಡೋದು ಅಂತ ನಾವು ಯೋಚನೆ ಮಾಡಿ ತುಂಬಾ ಇದು ಮಾಡ್ತಾ ಇದ್ವಿ. ಬಟ್ ಈ ಕ್ರೌಡು ಈಗ ಲಾಸ್ಟ್ 1 ತಿಂಗಳಲ್ಲಿ ಲಂಚ್ ಟೈಮ್ ಪರ್ಟಿಕ್ಯುಲರ್ಲಿ ವೀಕೆಂಡ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಬಂದ್ಬಿಡ್ತದೆ. ಸೊ ಆ ಪ್ಲೇಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಟೈಮ್ ತಗೊಳುತ್ತೆ ಅಲ್ಲಿ, ಯಾಕಂದ್ರೆ ಜಾಗ ಚಿಕ್ಕದು. ಅದು ಒಂದೇ ಸಲ 30 ಜನ ಬಂದ್ಬಿಟ್ರೆ ಇಲ್ಲಿ ಇವಾಗ ಅವ್ರಿಗೆ ಎಲ್ಲರಿಗೂ ಒಂದೇ ಸಲ ಬಡ್ಸಕ್ಕಾಗೋದಿಲ್ಲ. ಅದೊಂದು ಸ್ವಲ್ಪ ಡಿಲೇ ಆಗ್ತಿರೋದ್ರಿಂದ ಅದನ್ನ ಕಸ್ಟಮರ್ ಎಕ್ಸ್ಪೀರಿಯನ್ಸ್ನೋ ಈಸ್ ಗೋಯಿಂಗ್ ಲಿಟಲ್ ನೆಗೆಟಿವ್. ಸೊ ಅದರಿಂದ ನಾವೇನು ಮಾಡಿದ್ವಿ ಅಂದರೆ ಫಸ್ಟ್ ಊಟ ಕ್ರೌಡ್ ಇರೋದ್ರಿಂದ
ಬಾಳೆ ಎಲೆ ಊಟ ಹಾಕ್ಸ್ಬಿಡೋಣ ಅಂತ, ಅದು ಒಂಥರ ಅಥೆಂಟಿಕ್ ಇದಿರತ್ತೆ ಅಂದ್ಬಿಟ್ಟು ಬಾಳೆ ಎಲೆ ಊಟ ಅಂದ್ರೆ ನಮ್ಮನೇಲಿ ನಾವು ತಿನ್ನೋದಕ್ಕಿಂತ ಆಚೆ ನಮಗೆ ಯಾಕಂದ್ರೆ ಸರ್ವ್ ಮಾಡೋದೇ ಇಂಪಾರ್ಟೆಂಟ್. ಮುಂಚೆ ಎಲ್ಲರೂ ಕೂರ್ಸ್ಬಿಟ್ಟು ಬಡ್ಸೋರು, ನಿಮ್ದಾಗಿ ತಿನ್ನಿ ಏನೇನು ಬೇಕು, ಅವಾಗ ಸ್ವಲ್ಪ ಜಾಸ್ತಿ ಹೊಟ್ಟೆ ತುಂಬ ತಿಂತಾ ಇದ್ವಿ. ನಾವೇ ಬಡ್ಸ್ಕೊಂಡು ನಾವೇ ತಿನ್ನೋದಲ್ವ, ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ. ಅದೇನಂತಾರೆ ನೆಮ್ಮದಿ ಇರೋದಿಲ್ಲ, ಒಂದೇ ಸತಿ ಬಡ್ಸ್ಕೊಂಡು ಹೋಗ್ಬಿಡೋದು. ಬಟ್ ಇಲ್ಲಿ ಹಾಗಲ್ಲ, ನೀಟಾಗಿ 1 by 1 ಫಸ್ಟ್ ಯಾವ್ದು ತಿನ್ಬೇಕು ಅದೆಲ್ಲ. ಸೊ ಬಾಳೆ ಎಲೆ ಊಟ ಇಟ್ಸ್ ವಾವ್ ಫೀಲಿಂಗು. ಸೊ ತುಂಬಾ ಚೆನ್ನಾಗಿರುತ್ತೆ ಅದು. ಹಬ್ಬದಲ್ಲಿ ಮಾತ್ರ ಅಲ್ಲ, ಮಡಪಳ್ಳಿಗೆ ಬಂದ್ರೆ ಬಾಳೆ ಎಲೆ ಊಟ ನಿಮ್ಗೆ ಸಿಗುತ್ತೆ. ಹಬ್ಬದ ದಿನ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಡಿಶಸ್ ಇರುತ್ತೆ. ಸೊ ಈಗ ಫುಡ್ ಇಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ನಮ್ಮ ಇಡ್ಲಿ ದೋಸೆ ಪೊಂಗಲ್ ಇರುತ್ತೆ. ಓಕೆ, ಅದೇ ಡಿಶಸ್ ಕೇಳ್ಬೇಕು ಅನ್ಕೊಂಡೆ. ಸೊ ಈಗ ಕೆಲವ್ರಿಗೆ ಏನಿರುತ್ತೆ, ಯಾವಾಗೋ ಬಂದ್ಬಿಟ್ಟು ಇಡ್ಲಿ ದೋಸೆ ಅಂತೆಲ್ಲ ಕೇಳ್ತೀವಿ. ಸೊ ಇಡ್ಲಿ ದೋಸೆ ಯಾವಾಗ ಇರುತ್ತೆ ಅಂದರೆ ಬ್ರೇಕ್ಫಾಸ್ಟ್ ಐಟಮಲ್ಲಿ ಏನೇನು ಇರುತ್ತೆ, ಅದು ಕಂಟಿನ್ಯೂ ಕೂಡ ಆಗುತ್ತಾ ಈವ್ನಿಂಗ್ನು ಅನ್ನೋದು ಇನ್ಫಾರ್ಮೇಶನ್. ಇಡ್ಲಿ ವಡ ಇರುತ್ತೆ, ಪೊಂಗಲ್ ಇರುತ್ತೆ, ದೋಸೆ ಐಟಮ್ಸ್ ಇರುತ್ತೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇರುತ್ತೆ. ಇದು ಬ್ರೇಕ್ಫಾಸ್ಟ್ಗೆ. ಅದು ಡಿನ್ನರ್ ಕೂಡ ಕಂಟಿನ್ಯೂ ಆಗತ್ತೆ. ಈವ್ನಿಂಗ್ ಬರೋರ್ಗೆ in addition to this idli dosa, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಯು ವಿಲ್ ಹ್ಯಾವ್ 1 ರೈಸ್ ಐಟಮ್ ರಾತ್ರಿನೂ ಇರುತ್ತೆ ನಿಮ್ಗೆ. ಸೊ ಅದರಲ್ಲಿ ಒಂದು ಕಿಚಡಿ ಇರ್ಬೋದು, ಒಂದು ಬ್ರೋಕನ್ ವೀಟ್ ಕಿಚಡಿ ಇರ್ಬೋದು, ಇಲ್ಲಾಂದ್ರೆ ಪೊಂಗಲ್ ಇರ್ಬೋದು. ಅದನ್ನ ಸೊ 1 ರೈಸ್ ಐಟಮ್ ಇರುತ್ತೆ, ಮತ್ತೆ ತಿಂಡಿಗಳು ಇರುತ್ತೆ. ಸೊ ನಾರ್ಮಲ್ ಬನಾನಾ ಲೀಫ್ ಅಲ್ಲಿ ನಿಮ್ಗೆ ಪಲ್ಯಗಳಿರುತ್ತೆ, ಕೋಸಂಬರಿ ಇರುತ್ತೆ, ಜೊತೆಗೆ ಬಜ್ಜಿ ಅಥವಾ ವಡೆ ಇರುತ್ತೆ, ಅನ್ನ ರಸಂ ಇರುತ್ತೆ, ಒಂದು ಹುಳಿ ಇರುತ್ತೆ. ಹುಳಿ ಒಂದೊಂದ್ ದಿನ ಒಂದೊಂದ್ ತರ ಟೈಪ್ ಹುಳಿ ಇರುತ್ತೆ. ಅದೇ ಪ್ರತಿದಿನ ಒಂದೇ ರೀತಿ ಇರಲ್ಲ. ಸೊ ಮಂಡೇ ಟು ಸಂಡೇ ವರ್ಗೂ ಇರುತ್ತಲ್ವಾ, ಮಂಡೇ ಟು ಸಂಡೇ ಡಿಫ್ರೆಂಟ್ ಟೈಪ್ಸ್ ಆಫ್ ಹುಳಿಗಳಾಗಿರ್ಬೋದು, ಪಲ್ಯಗಳಾಗಿರ್ಬೋದು. ಸೊ ನಿಮ್ಗೆ ವೆರೈಟಿ ಸವಿಯೋಕೆ ಸಿಗುತ್ತೆ ಇಲ್ಲಿ. ಸ್ವೀಟ್ ಕೂಡ ಅಷ್ಟೇ, ಪಾಯಸ ಡೈಲಿ ಇರುತ್ತೆ, ಒಂದೊಂದ್ ದಿನ ಒಂದೊಂದ್ ಪಾಯಸ ಮಾಡ್ತೀವಿ. ಜೊತೆಗೆ ವೀಕೆಂಡ್ ಬಂದಾಗ ಅದು ಸ್ವೀಟ್ ಅಲ್ಲಿ ಅಷ್ಟೇ ಎಕ್ಸ್ಟ್ರಾ ಸ್ವೀಟ್ ಇರುತ್ತೆ. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ವೀಕೆಂಡ್ ಅಲ್ಲಿ ಇರುತ್ತೆ. ಈ ಹಬ್ಬದ ಬಂತು ಅಂದ್ರೆ ಇನ್ನೊಂದ್ 2 ಸ್ವೀಟ್ ಎಕ್ಸ್ಟ್ರಾ ಮಾಡಿಸಿ ಅದನ್ನ ಕೊಡ್ತೀವಿ. ಅದನ್ನ ಯಾರ್ಯಾರ ಮನೇಲಿ ಹಬ್ಬದ ಅಡಿಗೆ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ, ಅವರು ಹಬ್ಬ ಎಲ್ಲ ಮುಗಿಸ್ಕೊಂಡು ಮಡಪಲ್ಲಿಗೆ ಬಂದು ಹಬ್ಬದ ಊಟನ ಸವಿಬಹುದು ವಿತ್ ಎಕ್ಸ್ಟ್ರಾ ಸ್ವೀಟ್ಸ್. ಇಲ್ಲೇ ಬಂದು ಹಬ್ಬ ಕೂಡ ಮಾಡ್ಬೋದು. ಹಬ್ಬ ಕೂಡ ಮಾಡುವ ಎಂತ ವಿಶಾಲ ಮನಸ್ಸಿದೆ. ಓಕೆ ಸರ್, ಮಡಪಳ್ಳಿಗೆ ಎಲ್ಲರೂ ನನ್ನ ಆಹ್ವಾನ, ಬನ್ನಿ, ಇಲ್ಲಿ ಅನುಭವಿಸಿ, ಜಾಗ, ಊಟ, ನಮ್ಮ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ನಮ್ಮ ಇರೋ ಜನದ ಎಕ್ಸ್ಪೀರಿಯನ್ಸು, ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಫೀಡ್ಬ್ಯಾಕ್ ಸಲಹೆನೆಲ್ಲ ತಗೊಂಡು ನಾವು ಅದನ್ನು ಏನೇನು ಆಗುತ್ತೆ ನಾವು ಡೆಫಿನೆಟ್ಲಿ ವಿ ವಾಂಟ್ ಟು ಇನ್ಕಾರ್ಪೊರೇಟ್ ಆ್ಯಂಡ್ ಮೇಕ್ ಎ ಬೆಟರ್. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಆ್ಯಂಡ್ ವಿಸಿಟ್ ಮಡಪಳ್ಳಿ ಆ್ಯಂಡ್ ಹ್ಯಾವ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟೇಕ್ ಎ ಲಾಂಗ್ ಲಾಸ್ಟಿಂಗ್ ಮೆಮೊರಿ ಫ್ರಮ್ ದಿಸ್ ಪ್ಲೇಸ್. ಸೊ ಬಿ ಅಮೇಝಿಂಗ್. ಸೊ ಖಂಡಿತವಾಗ್ಲೂ ಕೂಡ. ಸೊ ಸರ್ ಇಷ್ಟೆಲ್ಲ ಮಾತಾಡಿದ್ರೆ, ಇಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸು ಕೂಡ ಕೊಟ್ಟರು ಅವರು. ಇದನ್ನು ಕೇಳಿನೇ ಬರಬೇಕು ಅನಿಸುತ್ತೆ, ಅಷ್ಟೆಲ್ಲ. ಈ ಕಂಪ್ಲೀಟ್ ವಾತಾವರಣ, ಎನ್ವಿರಾನ್ಮೆಂಟ್ ಈಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ಸೊ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಮಡಪಲ್ಲಿಗೆ, ನೀವೇ ಎಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಲೈಫಲ್ಲಿ, ಹೊಸ ಮೆಮೊರೀಸೇ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಆತ್ಮೀಯನ್ನು ಕೂಡ ಇಲ್ಲಿ ಕರ್ಕೊಂಡು ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಂತೂ ಆಲ್ವೇಸ್ ಜಯನಗರ್ ಅಲ್ವಾ, ನಮ್ಮ ತವ್ರ ಮನೆ ಥರ ಜಯನಗರ್. ಸೊ ಬಂದಾಗೆಲ್ಲ ಐ ವಿಲ್ ವಿಸಿಟ್ ಹಿಯರ್. ಅಟ್ಲೀಸ್ಟ್ ಕಾಫಿಗಾರು ಬರ್ತೀನಿ, ಇಲ್ಲ ಏನಾದ್ರು ತಿನ್ನೋದಕ್ಕಾರು ಬರ್ತೀವಿ. ಅಮೇಝಿಂಗ್ ಅಂತ ಹೇಳ್ಬೋದು. ಏನೂ ತಿಂದಿಲ್ಲ ಅನ್ನೋ ಅಟ್ಲೀಸ್ಟ್ ಮಾತಾಡ್ಸ್ಕೊಂಡು ಅವರು ಹೋಗೋಕೆ ಬರ್ತೀವಿ, ಅಷ್ಟು ಒಳ್ಳೆ ವೈಬ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಡೂ ವಿಸಿಟ್ ಮಡಪಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ಇವತ್ತು ನಮಗೆ ಒಂದು ಸ್ಪೆಷಲ್ ಡೇ ಅಂತಲೂ ಕೂಡ ಹೇಳ್ಬೋದು, ನಮ್ಮ ಚಾನಲಲ್ಲಿ ರಿವೀಲ್ ಆಗ್ತಿ ಅಂತ ಹೇಳ್ಬೋದು. ಸರ್ ಇವತ್ತೇನೋ ಸ್ಪೆಷಲ್ ಡೇ ಅಂತ ನಾನು ಕೇಳ್ಪಟ್ಟೆ, ಏನು ಅಂತ ನಿಮ್ಮ ಬಾಯರೇ ಹೇಳಿ. ಸ್ಪೆಷಲ್ ಅಂದರೆ ಇವತ್ತು I completed my Master of Business Law from National Law School, Bangalore. ಇದು ಒಂದು 2 ವರ್ಷದಿಂದ ಆಗ್ತಿರೋದು ಒಂದು ಶ್ರಮ. ಇದು ಇವತ್ತು ರಿಸಲ್ಟ್ ಬಂತು. ಸೊ ಐ ಕಂಪ್ಲೀಟೆಡ್ ದಿ ಕೋರ್ಸ್ ಅಂಡ್ ಸಕ್ಸಸ್ಫುಲಿ ಬೀನ್ given this Master of Business Law. Oh my God. And mostly ಈ ಕೋರ್ಸ್ ಬಂದ್ಬಿಟ್ಟು ಇದು ಒಂಥರ ಬಿಸ್ನೆಸ್ ಅವ್ರಿಗೆ ಕಸ್ಟಮೈಸ್ ಮಾಡಿರೋದು ಕೋರ್ಸ್ ಇದು. ಆಲ್ ದಿ ಪ್ರೊಫೆಷನಲ್ಸ್ ಹೂ ಹ್ಯಾವ್ ಅಟೆಂಡೆಡ್ ದ ಕೋರ್ಸ್ ಫ್ರಮ್ ವೇರಿಡ್ ಬ್ಯಾಕ್ಗ್ರೌಂಡ್. ಜೊತೆಗೆ ಈ ಬಿಸ್ನೆಸ್ಗೆ ಏನೇನು ಅನುಕೂಲ ಆಗುತ್ತೆ ಅನ್ನೋದು ಅವ್ರನ್ನ ಆ ಕೋರ್ಸ್ಗಳೆಲ್ಲ ಮಾಡಿದ್ದಾರೆ ಇದರಲ್ಲಿ. ಬ್ಯಾಂಕಿಂಗ್ ಲಾ ಇರ್ಬೋದು, ಕಾಂಟ್ರಾಕ್ಟ್ ಲಾ ಇರ್ಬೋದು, ಟ್ರೇಡ್ ಬಗ್ಗೆ ಇರ್ಬೋದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇರ್ಬೋದು. ಸೊ ಒಂದು ಇಟ್ ಹ್ಯಾಸ್ ಹೆಲ್ಪ್ ಮೀ ಟು ಗವರ್ನ್ ಮೈ ಬಿಸ್ನೆಸ್ ಬೆಟರ್. And also it also has helped me to associate with diverse background cohorts. Fantastic achievers ಅವರು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಇರ್ತಾರೆ.
ಅದರಿಂದ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ನಮ್ಮ ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೊಂಡಿದ್ದೀವಿ ಅದನ್ನು. ಸೊ ಇದರಿಂದ ಮುಂದಕ್ಕೆ ಹೌ ಐ ವಿಲ್ ಯೂಸ್ ಇಟ್ ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಬಟ್ ಡೆಫಿನೆಟ್ಲಿ ಇಟ್ ಹಸ್ ಹೆಲ್ಪ್ ಮೀ ಟು ಗವರ್ನ್ ಮೈ ಕರೆಂಟ್ ಬಿಸ್ನೆಸ್ ಮಚ್ ಬೆಟರ್. ಓಕೆ, ಸೊ ಇದರಲ್ಲೇ ಗೊತ್ತಾಗುತ್ತೆ ಸರ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತ. ಸೊ ಇದು ನಾವು ಸುಮ್ಮನೆ ಹಾಗೆ ಕಂಗ್ರಾಟ್ಸ್ ಹೇಳೋದಕ್ಕಿಂತ ನಮ್ಮ ಸರ್ಗೆ ಒಂದು ಫ್ಲವರ್ ಬೊಕ್ಕೆ ಮುಖಾಂತರ ಕಂಗ್ರ್ಯಾಚುಲೇಷನ್ ಸರ್. ಸೊ ಕಂಗ್ರ್ಯಾಚುಲೇಷನ್ ಸರ್, ಕೀಪ್ ಗೋಯಿಂಗ್ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಮಡಪಳ್ಳಿಯಲ್ಲಿ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ಇನ್ನೊಬ್ರು ಕೂಡ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಬಾಲಾಜಿ. ಬಾಲಾಜಿ ಅವರು. ಸೊ ನಿಮ್ದು ಇಲ್ಲಿ ಮೇನ್ ರೋಲ್ ಏನು ಸರ್? So I am working here as a general manager. Okay. So non overall operations, daily operations, I coordinate with the founder and then how the activity goes, process ಹೆಂಗ್ ಬರೋದು, streamline ಹೆಂಗ್ ಮಾಡೋದು, ಅದನ್ನ ಬಗ್ಗೆ ನಾವು ಡೈಲಿ ಆಕ್ಟಿವಿಟೀಸ್ ಮೇಲ್ಗಡೆ ಡೈಲಿ we will have a 5 minute stand up meeting ಮಾಡಿ ಡೈಲಿ ಮೀಟಿಂಗ್ ಇರುತ್ತೆ ನೋಡಿ. ಡೈಲಿ ಮೀಟಿಂಗ್ ಸ್ಟ್ಯಾಂಡ್ ಅಪ್ ಮಾಡಿ what are all the drawbacks that went off well, not well, and then how did the customer experience it and what was the feedback given by the customer, ಅದನ್ನೆಲ್ಲ ನಾವು ತಿಳ್ಕೊಂಡು ನಾವು ತಿರುಗು ರೀವರ್ಕ್ ಮಾಡ್ತೀವಿ. ಓಕೆ ಫೈನ್. ಅದು ಬಿಟ್ಟು ಇವಾಗ ನೀವು ಸಾಕಷ್ಟು ಕಸ್ಟಮರ್ಸ್ನ ನೋಡಿರ್ತೀರ, ಮೀಟ್ ಮಾಡೋಕ್ಕೆ ನೀವು ದಿನ ಇಲ್ಲೇ ಇರ್ತೀರಾ ಅಲ್ವಾ? ಸೊ ಹೇಗೆ ಅನ್ಸುತ್ತೆ ನಿಮಗೆ? ಅವ್ರು ಕೆಲವೊಂದಷ್ಟು ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ಗಳು ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಸೊ ಕಸ್ಟಮರ್ಸ್ ಸುಮಾರು ಜನ ಲಾಸ್ಟ್ 1 month ಇಂದ ನಾನು ನೋಡ್ತಾ ಇದ್ದೀನಿ. ಸೊ ದ 1 month ಇಂದ ಕಸ್ಟಮರ್ಸ್ ಸುಮಾರು ಜನ ಬಂದ್ಬಿಟ್ಟು ತುಂಬಾ ಒಳ್ಳೆ ಫೀಡ್ಬ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಳ್ಳೆ ಇಂಪ್ರೂವ್ಮೆಂಟ್ಸ್ಗೂ ನಮಗೆ ಹೇಳಿದ್ದಾರೆ ಸಜೆಷನ್ಸು. ನೀವು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನೋ ಗಾರ್ಲಿಕ್ ನೋ ಆನಿಯನ್ ಕಾನ್ಸೆಪ್ಟ್ ಅಲ್ಲಿ ಇರಬೇಕಾದ್ರೆ ಕಸ್ಟಮರ್ಸ್ ಬಂದ್ಬಿಟ್ಟು ತುಂಬಾ ಹುಡ್ಕೊಂಡು ಬಂದು ಸಾಕಷ್ಟು ಜನ ಸಾಕಾರ್ ನಗರಿಂದ ಬರ್ತಾರೆ, ಹೆಬ್ಬಾಳ್ ಕಡೆಯಿಂದ ಬರ್ತಾರೆ, KR ಪುರಂ ಕಡೆಯಿಂದ ಬರ್ತಾರೆ. ಯು ವೋಂಟ್ ಬಿಲೀವ್ one person had booked the train from Coimbatore and he had come and then he had ate the lunch and then he just left only for this Madapalli power. Okay. So ಈ ಕಾನ್ಸೆಪ್ಟ್ ಒಳ್ಳೆ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಕರೆಕ್ಟು. ಸೊ ಅವ್ರಿಗೆ ಫೀಡ್ಬ್ಯಾಕ್ಸ್ ಒಳ್ಳೆದೇ ಕೊಟ್ಟಿದ್ದಾರೆ. ಒಂದು ಫೀಡ್ಬ್ಯಾಕ್ ನಿಮ್ಗೆ ಹಾರ್ಟ್ ಟಚ್ ಆಗಿ ವಾವ್ ಹಿಂಗೂ ಇರುತ್ತಾ ಅನ್ನೋದು ಯಾವ್ದಾದ್ರು ಫೀಡ್ಬ್ಯಾಕ್ ನೆನಪಾದ್ರೆ ಹೇಳ್ಬೋದು. ಸೊ ದ ಕಾನ್ಸೆಪ್ಟ್ ವಾಸ್ plating experience we wanted to give to the customers. So plating experience ಬಂದ್ಬಿಟ್ಟು ನಮಗೆ ಕೊಡಬೇಕು ಅಂತ ಆಂಬಿಯನ್ಸು ಅದೆಲ್ಲ ಸೆಟ್ ಮಾಡಿದ್ವಿ. ಡ್ಯೂ ಟು ದ ಕ್ರೌಡ್ ಮ್ಯಾನೇಜ್ಮೆಂಟ್ ಇದಕ್ಕೆ ನಮಗೆ ಏನಾಗಿದೆ ಅಂದರೆ ತುಂಬ ಕ್ರೌಡ್ ಮೂಮೆಂಟ್ಸ್ ಜಾಸ್ತಿ ಆಗೋಯ್ತು. ದೆನ್ ವಿ ವೆಂಟ್ ಟು ದ ಬಾಳೆಲೆ ಎಕ್ಸ್ಪೆರಿಮೆಂಟ್. ಕಸ್ಟಮರ್ಸ್ ಬಂದ್ಬಿಟ್ಟು ಮನೆ ಊಟ ಥರನೇ ಇದೆ, ನಮಗೆ ಅಡಿಕೆ ಒಂದು ಇದು ಇಟ್ಬಿಡಿ ಅಂತ ಹೇಳಿ ತಾಂಬೂಲ ಒಂದು ಕೊಟ್ಬಿಡಿ ಅಂತ ಅದು ತುಂಬ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ಸೊ ನಾವು ಇವಾಗ ವಿತ್ ದ ಕಸ್ಟಮರ್ಸ್ ಡಿಮ್ಯಾಂಡ್ ವಿ ಹ್ಯಾವ್ ಕೆಪ್ಟ್ ಅಡಿಕೆ ಪಟ್ಟೆ ಎಲ್ಲ ಇಟ್ಬಿಟ್ಟಿದೀವಿ. ಅದೆಲ್ಲ ಎಕ್ಸ್ಪೀರಿಯನ್ಸ್ ವಾವ್ ಎಕ್ಸ್ಪೀರಿಯನ್ಸ್ ತರ ಇರೋ ತರ ನಾವು ಕೊಟ್ಟಿದೀವಿ ಇವಾಗ. ಸೊ ಪೀಪಲ್ ಆರ್ ವೆರಿ ಹ್ಯಾಪಿ ನೌ. ಆಫ್ಟರ್ ಈಟಿಂಗ್ ಊಟ ಆದ್ಮೇಲೆ ನಮ್ಗೆ ಒಂದು ಅಡಿಕೆ ಕೊಟ್ಟಿದ್ದೀರಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಸೊ ದಿಸ್ ಇಸ್ ಹೌ ದ ಎಕ್ಸ್ಪೀರಿಯನ್ಸ್ ವಿ ಹ್ಯಾವ್ ಮೇಡ್. ಓಕೆ, ವಾವಲ್ಲ, ಸೂಪರ್. ಓಕೆ ಸರ್, ಇವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಲ್ವಾ? ಸೊ ಅವಾಗ ಹೇಗಿರ್ತೀವಿ ನಮ್ಮ ಬಾಲಾಜಿ ಅವ್ರು ಹೇಗಿರ್ತಾರೆ ಅವಾಗ? ಸಿ ದ ಮೇನ್ ಥಿಂಗ್ ಇಸ್ ಲೈಕ್ ನಾವು ಎಲ್ಲಾರನ್ನೂ ಮೀಟ್ ಮಾಡಬೇಕು. ಈವನ್ ದ ಪೀಪಲ್ ಹೂಮ್ ಐ ಆಮ್ ಹ್ಯಾಂಡಲಿಂಗ್ ಅವ್ರನ್ನೂ ನಾವು ಇಂಪಾರ್ಟೆಂಟ್. ಮೋರ್ ದೆನ್ ದಟ್ ಕಸ್ಟಮರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಕಸ್ಟಮರ್ಗೆ ಹೆಂಗಂದ್ರೆ ಡೈಲಿ ಒಂದೊಂದ್ ತರ ರುಚಿಯಾಗಿರೋ ತರ ಕೊಡ್ತಾ ಇದೀವಿ. ಹಾಲ್ ಬಾಯ್ ತರ್ತಿದೀವಿ, ಸಂಡೇ ನುಚ್ಚಿನ ಉಂಡೆ ಕೊಡ್ತಾ ಇದೀವಿ. ಮೋರ್ ಕೊಳಂಬ ಅಂತ ಹೇಳ್ತಾರೆ ತಮಿಳಲ್ಲಿ, ಅದು ಕನ್ನಡದಲ್ಲಿ ಮಜ್ಜಿಗೆ ಹುಳಿ ಅಂತಾರೆ. ಎವ್ರಿ ಸ್ಯಾಟರ್ಡೇ ದೇರ್ ವಿಲ್ ಬಿ ಮಜ್ಜಿಗೆ ಹುಳಿ ಅಂಡ್ ಸಂಡೇ ವಿಲ್ ಬಿ ಕರ್ಡ್ ವಡ. ಸೊ ನಾವು ಕಸ್ಟಮರ್ಸ್ಗೆ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದ್ರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಡಿಫ್ರೆಂಟ್ ವಾವ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ನಾವು ಕೊಡ್ತಾ ಇದೀವಿ. ಸೊ ಸಕ್ರೆ ಪೊಂಗಲ್ ಆಗ್ಲಿ, ಹೈಗ್ರೀವ ವೆಂಟ್ ಲೈಕ್ ಸೆಲ್ಲಿಂಗ್ ಲೈಕ್ ಎನಿಥಿಂಗ್. ಕಸ್ಟಮರ್ಸ್ ತುಂಬಾ ಹೈಗ್ರೀವ ಬಂದ್ಬಿಟ್ಟು ಬೇಕು ಅಂತ ವಿ ಮೇಡ್ ಇಟ್ ಆಸ್ ಅ ಬ್ರ್ಯಾಂಡ್ ಫಾರ್ ಮಡಪಳ್ಳಿ. ಡಿಮ್ಯಾಂಡಿಂಗ್ ಹೈಗ್ರೀವ and puliyogre is like demanding from Madapalli. So everything we are making as much as wow experience to the customer. So we don't want to lose the customer and we will attempt whatever the customer's feedback and try to solve everything and then get it back. ಓ ವಾವ್. ಸೊ ಅಷ್ಟು ಒಳ್ಳೆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಬಾಲಾಜಿ ಸರ್. ಸರ್ ತುಂಬಾ ಖುಷಿ ಆಯಿತು. ಸೊ ಹಿಂಗೆ ಕಸ್ಟಮರ್ಸ್ ಜಾಸ್ತಿ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ನಿಮಗೆ ಅವ್ರನ್ನೆಲ್ಲ ನೋಡ್ಕೊಳ್ಳೋಂಥ ಶಕ್ತಿ ದೇವ್ರು ಕೊಡಲಿ ಅಂತ ನಾವು ಆಶಿಸ್ತೀವಿ. ಇನ್ನೊಂದು ಏನಪ್ಪಾ ಅಂದ್ರೆ ಇವಾಗ ನಮ್ಮ ಗೋಕುಲಾಷ್ಟಮಿ ಬರ್ತಾ ಇದೆ. ಸೊ ನಮ್ದು ಅಯ್ಯಂಗಾರ್ದು ಗೋಕುಲಾಷ್ಟಮಿ ಅಂತಂದ್ರೆ ಸ್ಪೆಷಲ್ಸ್ ಐಟಮ್ಸ್, ಸ್ವೀಟ್ಸ್, ಸ್ನಾಕ್ಸ್ ಎಲ್ಲ ಮಾಡ್ತಾ ಇದೀವಿ. ಸೊ ನಾವು ಸೆಪ್ಟೆಂಬರ್ 15 ಶುರು ಮಾಡ್ತೀವಿ. ದ ಆಕ್ಚುಯಲ್ ಗೋಕುಲಾಷ್ಟಮಿ ಇಸ್ ಆನ್ ಸೆಪ್ಟೆಂಬರ್ 14th and 15th. ಸೊ ಈ ತರ ಮುರುಕು, ಕೋಡ್ಬಳೆ,
ಇದು ತೇಂಕೋಳ ಆಗಿರ್ಬೋದು, ಕೃಷ್ಣನ್ ಪ್ರಿಯವಾಗಿರೋ ಎಲ್ಲ ಸಜ್ಜಪ್ಪ, ಅಡುಗೆ. ಆಮೇಲೆ ಮನೋಹರ, ಆಮೇಲೆ ಕಡಲೆಕಾಯಿ ಉಂಡೆ, ಪುರಿ ಉಂಡೆ, ಈ ತರ ಎಲ್ಲ ನಾವು ಕೊಡ್ತಿದೀವಿ. Okay. ಐ ವಾಂಟ್ ಕಸ್ಟಮರ್ ಟು ಎಕ್ಸ್ಪೀರಿಯನ್ಸ್ ದ ವಾವ್ ಅಂಡ್ ದೆನ್ ಗಿವ್ ಅಸ್. ಡೆಫಿನೆಟ್ಲಿ ಇವ್ರಿಗೆ ಹೇಳ್ತಿದ್ದಾಗೆ ನಾನು ಕೂಡ ಒಂದು ಸೀಟ್ ಬುಕ್ ಮಾಡಿಬಿಡಿ. ನಾವು ಕೂಡ ಬರೋಣ. ಅಂದರೆ ನಮ್ಮ ಗೋಪಾಲಕೃಷ್ಣನ್ಗೆ ಏನೇನೆಲ್ಲ ಇಷ್ಟ ಅದೆಲ್ಲನೂ ಅವ್ರು ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಆ ಗೋಪಾಲಕೃಷ್ಣನ್ ಹೆಸರಲ್ಲಿ ನಾವು ಕೂಡ ಸವಿಯೋಣ ಅಷ್ಟೇ. ಓಕೆ, ಸೊ ಕೆಲವೊಂದಷ್ಟು ಹಯಗ್ರೀವಾನ್ ಏನು ಅಂತ ಗೊತ್ತಿರಲ್ಲ, ಕೆಲವೊಂದಷ್ಟೆಲ್ಲ ನಾವು ಮರ್ತೋಗ್ಬಿಟ್ಟಿರ್ತೀವಿ ಹಳೆ ಕಾಲದ ತಿಂಡಿಗಳನ್ನೆಲ್ಲ, ತಿಂಡಿ ತಿನಿಸುಗಳನ್ನೆಲ್ಲ, ಸಿಹಿ ಐಟಮ್ಸ್ ಆಗಿರ್ಬೋದು ಅಥವಾ ಖಾರ ಐಟಮ್ಸ್ ಆಗಿರ್ಬೋದು. ಇಲ್ಲಿ ಬಂದರೆ ನಾವು ಅದನ್ನೆಲ್ಲ ಮರೀದೆಲೆ ನಾವು ಅದನ್ನು ಮುಂದಿನ ಪೀಳಿಗೆಗೂ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟರೆ ಇನ್ನೇನಾದ್ರು ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ಇನ್ನೊಂದೇನಪ್ಪ ಅಂದ್ರೆ ನಾವು ಡೈಲಿ ವೆರೈಟೀಸ್ ಬಂದ್ಬಿಟ್ಟು ನಮ್ದು ಕಾನ್ಸ್ಟೆಂಟ್ ಇಲ್ಲ. ಡೈಲಿ ಇವತ್ತು ನಾವು ಊಟಕ್ಕೆ ಏನ್ ಬಡಿಸ್ತಾ ಇದೀವಿ ಅಂದ್ರೆ, ಎಕ್ಸಾಂಪಲ್ ಸ್ಯಾಟರ್ಡೆ ಟುಡೇ ನಾವು ಇವತ್ತು ಕೊಟ್ಟಿದ್ದು ಏನಪ್ಪಾ ಅಂದ್ರೆ ಗೊಜ್ಜು, ಬೆಂಡೆಕಾಯಿ ಗೊಜ್ಜು, ಮತ್ತೆ ರಸಮ್, ಮಡ್ರಾಸ್ ರಸಮ್, ಮತ್ತೆ ಮಜ್ಜಿಗೆ ಹುಳಿ ಕೊಟ್ವಿ. ಸೊ ದ ಸಂಡೇ ವಿಲ್ ಬಿ ಡೈವರ್ಸಿಫೈಡ್ ಮೆನು. ಅಗೇನ್ ಇಟ್ ವಿಲ್ ನಾಟ್ ಬಿ ಬೆಂಡೆಕಾಯಿ ಗೊಜ್ಜು, ಇಟ್ ವಿಲ್ ಬಿ ಹಾಗಲ್ಕಾಯಿ ಗೊಜ್ಜು, ಅಂಡ್ ಇಟ್ ವಿಲ್ ಬಿ ಹೆಬ್ಬಾರಾಯಿ ಕೊಳಂಬು, ಅಂಡ್ ದೆನ್ ಮೈಸೂರು ರಸಮ್ ಇಟ್ ವಿಲ್ ಬಿ. ಸೊ ಎವ್ರಿ ಡೇಸ್ ಇಟ್ will be a different experience, and different types of goju, different types of kolambu, and different types of rasams will be there, and rice bath will be not only puliyogre, along with that mavinkai rasam, mavinkai rice, amel vegetable palav, something like that. There are different varieties of rice will be there, and then paisa will be idu ivattu appi paisa irbodu, savge paisa irbodu, amel kadlebede paisa irbodu, ಆ ತರ ಡಿಫ್ರೆಂಟ್ ಪಾಯಸಗಳು ಕೊಡ್ತಾ ಇದ್ವಿ. ಸೊ ಡಿಫ್ರೆಂಟ್ ಡೇಸ್, ಡಿಫ್ರೆಂಟ್ ಮೆನೂಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಟ್ ಇಸ್ ಅ ವಾವ್. ಕರೆಕ್ಟ್ ಸರ್. ಇವ್ರು ಹೇಳ್ತಿರೋ ಹೆಸರೇನೆ ಹೆಂಗಿದೆ ಗೊತ್ತಾ, ತಿನ್ಬೇಕು ಅಂತ ನಮ್ಮ ಬನ್ನಿ ತಿನ್ನಿ ಅನ್ನೋ ಹಂಗಿದೆ ಹೆಸರುಗಳು. ಹೇಳಿದ್ರು ಎವ್ರಿಬಡಿ ವುಡ್ ಹಾವ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಗಾರ್ಲಿಕ್ ಅಂಡ್ ದೆನ್ ಆನಿಯನ್. ಬಜ್ಜಿ ವೆರೈಟೀಸ್ ನಮ್ಮ ಹತ್ರ ಏನಪ್ಪಾ ಇದೆ ಅಂದ್ರೆ, ಬಾಳೆಕಾಯಿ ಬಜ್ಜಿ, ಮೆಣಸಿನಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಆಂಬೊಡೆ, ಆಮೇಲೆ ಆಲೂ ಬೋಂಡ. ದಿಸ್ ಇಸ್ ವಿತೌಟ್ ಗಾರ್ಲಿಕ್ ಅಂಡ್ ಆನಿಯನ್. ದಟ್ ಇಸ್ ದ ವಾವ್ ಎಕ್ಸ್ಪೀರಿಯನ್ಸ್ ದಟ್ ವಿ ಹ್ಯಾವ್. ಕರೆಕ್ಟ್. ನಾನು ಇದ್ರಿಗೆ ಒಂದು ಶೇರ್ ಮಾಡಬೇಕು. ಎಷ್ಟೊಂದು ಜನ ಅನ್ಕೊಂತಾರೆ ಆನಿಯನ್ ಗಾರ್ಲಿಕ್ ಇಲ್ದ್ರೆ ಟೇಸ್ಟೇ ಕೊಡಲ್ಲ. ಸೊ ಕೆಲವ್ರ ಮೈಂಡ್ ಸೆಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಗಾರ್ಲಿಕ್ ಇಲ್ಲ ಅಂದ್ರೆ ಅಡುಗೆ ಕಂಪ್ಲೀಟ್ ಆಗಲ್ಲ, ಆನಿಯನ್ ಇಲ್ಲ ಕಂಪ್ಲೀಟ್ ಆಗಲ್ಲ, ಯಾಕಂದ್ರೆ ಅದು ಯೂಸ್ ಟು ಆಗ್ಬಿಟ್ಟಿರ್ತೀವಿ. ಬಟ್ ಏನೂ ಇಲ್ದೇನೂ ಕೂಡ ಚೆನ್ನಾಗಿ ಅಡುಗೆ ಬರುತ್ತೆ, ಮಾಡ್ಬೋದು. ಏನೂ ಇಲ್ಲ ಅಂತ ಹೇಳಲ್ಲ. ಆನಿಯನ್ ಗಾರ್ಲಿಕ್ ಆಗಿರ್ಬೋದು, ಈ ಥರದೆಲ್ಲ ಇಲ್ಲ ಅಂದ್ರೂ ಕೂಡ ನಾವು ಅಡುಗೆನ ತುಂಬ ರುಚಿಯಾಗಿ ಸವಿಬೋದು. ಅವರು ಅಡುಗೆ ಮಾಡಿಕೊಡ್ತಾರೆ ಇಲ್ಲಿ ಮಡಪಲ್ಲಿಲಿ ಅಂತ ಹೇಳ್ಬೋದು. ಸೊ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ನೀವು. ಓಕೆ, ಸೊ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಅಲ್ವಾ? ಇನ್ನೇನಾದರೂ ಆ್ಯಡ್ ಆನ್ ಮಾಡ್ತೀರಾ? Like I would like to thank the founder who has made the employment opportunity, Dr. Parthasarathi sir, for giving 30 number of people's employees working here. All on behalf of them, I thank everyone. I thank sir for giving the employment opportunity. Thank you sir. ಸೊ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಸ್ಟಾಫ್ ಮೆಂಬರ್ಸ್ಗೆ ಆಗಿರ್ಬೋದು, ಅಥವಾ ಮೇನ್ ಫೌಂಡರ್ ಆಗಿರ್ಬೋದು, ಕೋ ಫೌಂಡರ್ ಆಗಿರ್ಬೋದು, ಅಥವಾ ಇಲ್ಲಿ ಕುಕ್ ಶೆಫ್ಸ್ ಏನೇನು ಅಡುಗೆ ಮಾಡ್ತಾರೆ ಎಲ್ಲರಿಗೂ. ಸೊ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾವೆಲ್ಲರೂ ನೀವು ಮನೆಯವ್ರ ರೀತಿಯಾಗಿ ವೆಲ್ಕಮ್ ಮಾಡಿ ಅಷ್ಟೇ ಪ್ರೀತಿಯಿಂದ ನಮಗೆ ಸರ್ವ್ ಮಾಡಿ, ಆಚೆ ಹೋಗ್ಬೇಕಾದ್ರೂ ಕೂಡ ಹೇಗಿತ್ತು ಊಟ, ಹೇಗೆ ಎಂಜಾಯ್ ಮಾಡಿದ್ರ, ಇದನ್ನು ಕೇಳಿ ನಮ್ಮ ಮನನ ಒಲಿಸ್ಕೊಂಡು ನಮ್ಮ ಮನಸ್ಸನ್ನ ತೃಪ್ತಿ ಮಾಡಿ ಕಲಿಸ್ಕೊಡ್ತಾರೆ ಮಡಪಲ್ಲಿಯಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಬಾಲಾಜಿ ಸರ್. ಫ್ರೆಂಡ್ಸ್, ನಾವು ಇವಾಗ ಮೇನ್ ಫೌಂಡರ್ನು ಮಾತಾಡ್ತಾ ಇತ್ತು, ಸೊ ಮ್ಯಾನೇಜರ್ ಬಾಲಾಜಿಯವ್ರನ್ನು ಮಾತಾಡ್ತಾ ಇತ್ತು. ಇಲ್ಲಿನ ಆಂಬಿಯನ್ಸ್ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕೂಡ ಸಾಕಷ್ಟು ಕುರಿತು ನಾವು ಮಾತಾಡಿದ್ವಿ. ಸೊ ಅದು ಮೇನ್ ಕ್ರೆಡಿಟ್ ಹೋಗೋದು ನಮ್ಮ ಮೇಡಮ್ಗೆ. ಸೊ ಅವ್ರನ್ನ ನಿಮ್ಮೊಟ್ಟಿಗೆ ಮಾತಾಡ್ಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ನಿಮ್ಮ ಹೆಸರು? My name is Priya Chakravarti. Okay. And I'm an architect. I'm practicing in Bangalore. Okay. For the last 5 years now. ಓಕೆ. Yeah. ಸೊ ಹೇಳಿ, ಮಡಪಲ್ಲಿಗೆನೆ ನೀವು ಆರ್ಕಿಟೆಕ್ಟ್ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು? So actually, when the brief came to us, the vision of the project itself was so grounded in heritage. Okay. And being an Iyengar myself, I think I was very connected to the brief. They said Sattvic food and authentic Iyengar food anta helidru. ಹೌದು. And architecture in general usually combines heritage. It combines a lot of factors together, and then the ambience is created for the user experience. Okay. So similarly, we have used small elements such as the one that we're standing in front of, the Very parrot. beautiful. ಹೌದು. Yeah, the parrot. This is actually symbolic. It's actually my painting, which is symbolic of Andal's parrot. So Andal is a deity that is very significant to the Iyengar culture, and so small snippets like this have been used all across. And ಸಿಕ್ಕಾಪಟ್ಟೆ ಲಕ್ಸುರಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರಿಗೂ ಒಳ್ಳೆ ವ್ಯೂ
ಸೊ ಇದರಿಂದ ನಾವು ಒಳ್ಳೆ ವ್ಯೂ ನೋಡಿಕೊಂಡು ನಮ್ಮ ಊಟನ ಅಥವಾ ಏನೋ ನಾವು ರುಚಿನ ಸವಿಬೋದು ಅಂತ ಹೇಳ್ಬೋದಲ್ವಾ. ಸೊ ನೀವು ಇವ್ರಿಗೆ ಹೆಂಗೆ ಕನೆಕ್ಟ್ ಆಗಿರೋದು? Actually, he's my uncle, my ಚಿಕ್ಕಪ್ಪ. ಸೊ ಇದೆ ನೋಡಿ, ಅಂದ್ರೆ ಸಾಕಷ್ಟು ನಮ್ಮ ಮನೆಯವರೇನೆ ಬರೀ ಮನೆಯಿಂದ ಮಾಡಿರುವಂಥ ರೆಸ್ಟೋರೆಂಟ್ ಅಲ್ಲ, ಮನೆಯವರಿಂದ ಆಗಿರುವಂಥದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಸೊ ಎಷ್ಟು ಡೇಸ್ ತಗೊಂಡ್ರಿ ಅಥವಾ ಮಂತ್ಸ್ ತಗೊಂಡ್ರಿ ಕಂಪ್ಲೀಟ್ ಇದನ್ನ ರೆಡಿ ಮಾಡೋದಕ್ಕೆ? So I think visualization ಎಲ್ಲ ಮಾಡಕ್ಕೆ it took about a month's time, and then ಎಲ್ಲ ಮುಗ್ಸಕ್ಕೆ overall about 3.5-4 months ಆಯ್ತು. ಓಕೆ, Yeah, and yeah, ಶಾರ್ಟ್ ಟೈಮ್ ಅಂತಾನೆ ಹೇಳ್ಬೋದು ಅಲ್ವಾ. ಓಕೆ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಮಡಪಲ್ಲಿಗೆ ನೀವು ಬಂದಾಗ ಏನ್ ನಿಮಗೆ ಇಷ್ಟ ಆಗತ್ತೆ ನಿಮ್ಮ ಆರ್ಕಿಟೆಕ್ಟ್ ಬಿಟ್ಟು? ನನಗೆ my most favorite is Hayagriva. I think it's a big hit. Okay. And of course the bajjis. ಯಾವಾಗ ಬಂದ್ರು ನಾನು ಆಫೀಸ್ ಮುಗಿಸ್ಕೊಂಡು ಬರ್ತೀನಿ, ಬಿಸಿಯಾಗಿ ಬಜ್ಜೀಸ್ ಅಂತ ಸಿಕ್ಕೇ ಸಿಗುತ್ತೆ. ಓಕೆ, Yeah, and of course and of course my ಚಿಕ್ಕಪ್ಪ. ಎಕ್ಸಾಕ್ಟ್ಲಿ, ಸೋ ಸ್ವೀಟ್ ಆಫ್ ಯು. ಸೊ ಅದ್ ಬಿಟ್ಟು ಫ್ರೆಂಡ್ಸ್ ಒಟ್ಟಿಗೆನು ಬಂದು ಚಿಟ್ ಚಾಟ್ ಮಾಡೋದೆಲ್ಲ ಟೈಮ್ ಸ್ಪೆಂಡ್ ಎಲ್ಲ ಮಾಡ್ತೀರಾ ಇಲ್ಲಿ? Yeah, of course, definitely. ನಾನು ಯಾರನ್ನ ಕರ್ಕೊಂಡು ಬರ್ಬೇಕಂದ್ರು ಲೆಟ್ಸ್ ಚಿಲ್ ಸಮವೇರ್ ಅಂದಾಗ ಲೆಟ್ಸ್ ಗೋ ಟು ಮಡಪಳ್ಳಿ ಅಂತೀನಿ. ಆಕ್ಚುಲಿ ಅವರೇ ಹೇಳ್ತಾರೆ, ಆಕ್ಚುಲಿ ಟು ಬಿ ಆನೆಸ್ಟ್, ಬಿಕಾಸ್ ಇಟ್ಸ್ ಅರೌಂಡ್ ಜಯನಗರ್ ಇನ್ ಅ ವೆರಿ Central place central place, exactly. So we sit around, we have chatted a lot. Actually I have experienced it quite a bit. ಓಕೆ, Yeah. ಸೊ ನಿಮ್ಮ ಆರ್ಕಿಟೆಕ್ಟ್ ಮುಂದೆನೇ ಕುತ್ಕೊಂಡು ತಿನ್ನೋ ಅಂತ ಫೀಲ್ ಬೇರೆನೇ ಅಲ್ವಾ? ಸೊ ಅದನ್ನ ಶೇರ್ ಮಾಡ್ಕೊಳ್ಳಿಬೇಕು ನೀವು. I mean, this is my baby. It my came God. alive Okay. through my Chikkapa's vision. Okay. And I think it's really an overwhelming, such a happy experience. And seeing all these little elements add such value to everybody who comes here. So yavag beti adru, all our the guests here come and tell me that, because my cousin brother, who is also the manager here, Balaji, always introduces me as the architect. Oh. So ಎಲ್ಲರೂ ಬಂದು ಹೇಳ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ. So it's, I think, something that I will definitely cherish for a lifetime. ಓಕೆ, ಸೊ ಈ ವಿಡಿಯೋ ಮುಖಾಂತರ ನಿಮ್ಮ ಅಂಕಲ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವ್ರು ನಿಮ್ಗೆ ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ. Hi Chikkappa, thank you so much for actually believing in me, although I'm so young and taking my baby steps, and I'm so glad I could be a part of your first culinary journey. Hoping to see so much more, and hoping to see all the big things that Madapalli is going to see, and I hope to travel the journey with you. ಎಕ್ಸಾಕ್ಟ್ಲಿ, ಅವ್ರು ಯೂಸ್ ಮಾಡೋಣ ನಂಬಿ ಕೊಟ್ಟಿರೋದಕ್ಕೆ ಅಂತ. ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಕೊಡ್ದಲೇ ಹೆಂಗೆ ಸರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಲ್ವಾ? ಹೌದು. ಎಕ್ಸಾಕ್ಟ್ಲಿ ಕರೆಕ್ಟು. ಸೊ ನಾವೆಲ್ಲರೂ ನಮ್ಮ ಮಡಪಲ್ಲಿ ಅಂತ ಕರ್ಕೊಬರ್ತೀವಿ, ಇದು ನಿಮ್ದೇನೆ, ನೀವ್ ಹೇಗೆ ಕರ್ಕೊಬರ್ತೀರಾ? ಅದೇ ನಮ್ಮ ಮಡಪಳ್ಳಿ, ನಮ್ಮ ಮನೆ ಊಟ ಅಂತಾನೆ ಕರ್ಕೊಂಡ್ ಬರ್ತೀನಿ. And I think even all the chefs here, they all live up to the standard, live up to the name. Yeah, ತುಂಬಾ ಸಂತೋಷ ಆಗುತ್ತೆ. ಓಕೆ, ಸೂಪರ್. ಸೊ ನಾನಿಲ್ಲಿ ಫಸ್ಟ್ ಟೈಮ್ ಬಂದಾಗ ಆಂಬಿಯನ್ಸ್ ಎಲ್ಲ ನೋಡ್ಬಿಟ್ಟು ಯಾರು ಮಾಡಿದ್ದು ಅಂತ ಕೇಳಿದೆ, ಬಟ್ ಇವತ್ತು ನಾನು ಅವ್ರ ಮುಂದೆನೇ ಅವ್ರ ಜೊತೆ ಮಾತಾಡ್ತಾ ಐ ಆಮ್ ಸೋ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ಮ ಫ್ಯೂಚರ್ ಕೂಡ ತುಂಬಾನೇ ಚೆನ್ನಾಗಾಗಲಿ. ಆಲ್ ದ ವೆರಿ ಬೆಸ್ಟ್. Thank you. Thank you so ಇಷ್ಟಪಡ್ತೀನಿ. much. ಓಕೆ, ಥ್ಯಾಂಕ್ ಯು. ಸೊ ನೈಸ್ ಟು ಮೀಟ್ ಯು. Likewise. ಓಕೆ, ಥ್ಯಾಂಕ್ ಯು So much. ನಾನಿವತ್ತು ಹಾಲ್ ಬಾಯ್ನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ನೋಡೋದಕ್ಕೆ ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ತಿನ್ನೋಣ. ಬಾಯಿ ಇಟ್ಟರೆ ಕರಗ್ತದೆ, ಅಷ್ಟು ಚೆನ್ನಾಗಿದೆ ಹಾಲ್ ಬಾಯಿ. ಪ್ಲೀಸ್ ಡೂ ಟ್ರೈ. ನೀವು ಬಂದಾಗ ಕಂಪ್ಲೀಟ್ ಮುಗಿಸ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನಾನಿವಾಗ ಟ್ರೈ ಮಾಡ್ತಿರೋದು ಸಕ್ಕರೆ ಪೊಂಗಲ್ಲು. ಹೇಗಿದೆ ಟೇಸ್ಟ್ ಹೇಳ್ತೀನಿ. ವಾವ್, ತುಂಬಾ ಚೆನ್ನಾಗಿದೆ, ಯಮ್ಮಿ. ನಾನಿವಾಗ ಟ್ರೈ ಮಾಡ್ತಿರೋದು ಹಯಗ್ರೀವ. ಸೊ ಪ್ರೆಸೆಂಟೇಷನ್ ಯಾವುದೇ ನಾನು ಇವಾಗ ಟ್ರೈ ಮಾಡಿದ್ದೇನೆ, ಹಾಲ್ ಬಾಯ್ ಪ್ರೆಸೆಂಟೇಷನ್ ಆಗಿರ್ಬೋದು, ಇಷ್ಟು ಬ್ಯೂಟಿಫುಲ್ ಆಗಿತ್ತು. ಪ್ಲಸ್ ಸಕ್ಕರೆ ಪೊಂಗಲ್ಲು ಕೂಡ ಚೆನ್ನಾಗಿತ್ತು. ಅದೇ ರೀತಿ ಹಯಗ್ರೀವ ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ. ನೋಡಿದ್ರೆ ತಿನ್ನಬೇಕು ಅನಿಸ್ತಿದೆ. ಸೊ ತಿನ್ಮೇಲೂ ಕೂಡ ಇನ್ನೊಂದಷ್ಟು ತಿನ್ನಬೇಕು ಅಂತ ಅನಿಸೋ ಫೀಲ್ ಕೊಡ್ತಿದೆ ಅಂತ ಹೇಳ್ಬೋದು. ಇವಾಗ ಹಯಗ್ರೀವ ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ರಿಚ್ ಆಗಿದೆ ಅಂತ ಹೇಳ್ಬೋದು ಹಯಗ್ರೀವ. ಸೂಪರ್. ಸೊ ಸ್ವೀಟ್ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದು ಸ್ವೀಟಿನಲ್ವಾ. ಸೊ ಸ್ವೀಟಿನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಗೆ ನಾನು ತೊಗೊಂಡಿರೋದು ಗೀ ಪುಡಿ ದೋಸೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ಕೂಡ ನಾನು ಟೇಸ್ಟ್ ಮಾಡ್ತೀನಿ ಈಗ. ವಾವ್, ಅಮೇಝಿಂಗ್ ಆಗಿದೆ. ಸೊ ನಾನೊಬ್ಬಳೇ ರುಚಿನ ಸವಿಯೋದಷ್ಟೇ ಅಲ್ಲ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಬರಬೇಕು. ನನಗಿಂತ ಹೆಚ್ಚಿನಷ್ಟು ನೀವು ಖುಷಿಪಟ್ಟು ತಿಂತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಡೂ ವಿಸಿಟ್ ಮಡಪಳ್ಳಿ ಎವರ್ ಎಂಡಿಂಗ್, ಮರೆಯೋಕ್ಕಾಗಲ್ಲ, ಅಷ್ಟು ಒಳ್ಳೆ ಫುಡ್ ಸರ್ವಿಸ್ನ ನಮಗೆ ಕೊಡ್ತಿದ್ದಾರೆ.
ಸಂಜೆ ಬಂದಾಗ ಮಡಪಳ್ಳಿಗೆ ಕಾಫಿ ಜೊತೆ ಬಿಸಿ ಬಿಸಿ ಬಜ್ಜಿದ್ರೆ ಹೇಗಿರುತ್ತೆ ಅಲ್ವಾ? ವಾ, ಸಕ್ಕತ್ತಾಗಿರುತ್ತೆ. ಅದೇ ರೀತಿ ನಮ್ಮ ಮುಂದೆ ಬಜ್ಜಿ ಇದೆ. ಒಂದೇ ಥರದ ಬಜ್ಜಿ ಅಲ್ಲ, ಇಲ್ಲಿ ನೀವು ನೋಡ್ಬೋದು ಬಾಳೆಕಾಯಿ ಬಜ್ಜಿ ಇದೆ, ಮೆಣಸಿನ್ಕಾಯಿ ಬಜ್ಜಿ ಇದೆ, ಮತ್ತು ಹೀರೆಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿ ಕೂಡ ಇದೆ. ಸೊ ಇಲ್ಲಿ ನೀವು ಒಂದೇ ರೀತಿ ಬೇಕಾದ್ರೆ ತೊಗೊಳ್ಬೋದು, ಇಲ್ಲ ವೆರೈಟಿ ಆಫ್ ಬಜ್ಜಿ ಕೂಡ ನೀವು ಸವಿಬೋದು. ಇಲ್ಲಿ ನಾನು ಇವಾಗ ಫಸ್ಟ್ ತೊಗೋತಿರೋದು ಆಲೂ ಬಜ್ಜಿ. ನೋಡ್ಬೋದು ಚೆನ್ನಾಗಿದೆ, ಚಟ್ನಿ ಕೂಡ ಕೊಟ್ಟಿದ್ದಾರೆ ಅವರು. ನೀಟಾಗಿ ಬಂದಿದೆ, ಚೆನ್ನಾಗಿದೆ. ಮೇನಾಗಿ ಹೇಳ್ಬೇಕಂದ್ರೆ ಬಜ್ಜಿ ಬಿಸಿ ಬಿಸಿ ಇದ್ದಾಗ ತಿಂದಾಗಲೇ ಇರೋ ಟೇಸ್ಟು ಯಾವುದಲ್ಲೂ ಇರೋಲ್ಲ. ಸೊ ಅಷ್ಟೇ ಬಿಸಿ ಬಿಸಿ ಇದೆ. ಈ ಮಳೆ ಟೈಮಲ್ಲಿ ಚಳಿಗಳೆಲ್ಲ ತಿಂದರೆ ವಾವ್. ಸೊ ನನಗೆ ಆಲೂ ಬಜ್ಜಿನ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡ. ನೆಕ್ಸ್ಟು ಹೀರೆಕಾಯಿ ಬಜ್ಜಿನೂ ಕೂಡ ಟ್ರೈ ಮಾಡೋಣ. ನೋಡಿ, ಹೀರೆಕಾಯಿ ಇಷ್ಟು ಟೇಸ್ಟ್ ಆಗಿರುತ್ತಾ ಅನ್ಸುತ್ತೆ ಬಜ್ಜಿ ತಿಂದರೆ. ವೆರಿ ಬ್ಯೂಟಿಫುಲ್. ಸೊ ನಾರ್ಮಲಾಗಿ ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಕಾಮನ್ ಅಲ್ವಾ? ಆಲೂ ಬಜ್ಜಿನೂ ಸಾಕಷ್ಟು ಕಡೆ ಕಾಮನ್ ಆಗಿದೆ. ಬಟ್ ಹೀರೆಕಾಯಿ ಬಜ್ಜಿ ಮನೇಲೇ ಮಾಡೋದನ್ನ ನಾನು ನೋಡಿದ್ದೀನಿ, ಬಟ್ ಇಲ್ಲಿ ಮಡಪಳ್ಳಿಲಿ ನಿಮ್ಗೆ ಸಿಗುತ್ತೆ. ಇವಾಗ ಮೆಣಸಿನ್ಕಾಯಿ ಬಜ್ಜಿ ಟ್ರೈ ಚೆನ್ನಾಗಿದೆ, ಬಾಳೆಕಾಯಿ ಬಜ್ಜಿ ಕೂಡ ಟ್ರೈ ಮಾಡೋಣ. ನೋಡ್ಬೋದು ನೀಟಾಗಿ ಬಂದಿದೆ. ಪ್ಲೀಸ್ ಡೂ ಟ್ರೈ. ಸಂಜೆ ಬಂದಾಗ ಮಿಸ್ ಮಾಡಬೇಡಿ. ಫೈವ್ ವೆರೈಟಿ ಆಫ್ ಬಜ್ಜೀಸ್ನ ನೀವು ತೊಗೊಳ್ಬೋದು, ಎಂಜಾಯ್ ಮಾಡ್ಬೋದು. ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ಸೊ ನಾನು ಹಾಗೆ ನಿಮಗೆ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀನಿ. ಸೊ ಮಡಪಳ್ಳಿಲಿ ನಾನು ಮಾತ್ರ ತಿಂದಿ ರುಚಿ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಅಷ್ಟೇ ಸಾಕಾಗಲ್ಲ ಅಲ್ವಾ? ಸೊ ಇಲ್ಲಿ ಬಂದಿರೋವಂಥ ರುಚಿ ಸವಿಯೋಗಿ ಬಂದಿರೋವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಅವ್ರನ್ನ ಕೇಳೋಣ ಅವ್ರಿಗೆ ಹೇಗೆ ಅನಿಸ್ತು ಅಂತ. ಸೊ ನಮಸ್ಕಾರ. ನಾವು ಯೂಟ್ಯೂಬ್ ಚಾನಲಿಂದ ಬಂದಿರೋದು, ದೀಪರಾಯ ಯೂಟ್ಯೂಬ್ ಚಾನಲಿಂದ ಬಂದಿರೋದು. ಸೊ ಹೇಗೆ ಅನ್ಸುತ್ತೆ ಸರ್ ಈ ಮಡಪಳ್ಳಿಗೆ ನಿಮಗೆ ಬರೋದ್ರಿಂದ ಹೇಳಿ? ಓಕೆ ಮೇಡಮ್, ಫಸ್ಟ್ ಕ್ಲಾಸ್ ಇದೆ ಇಲ್ಲಿ. ಮಡಪಳ್ಳಿ ಅಂದರೆ ತಮಿಳಿನಲ್ಲಿ ಅಡಿಗೆ ಮನೆ ಅಂತ. ಹಾಂ, ಟೆಂಪಲ್ ಆಫ್ ಕಿಚನ್ ಹೇಳಿದ್ರು. ಹೌದು, ಓಕೆ. ಮಡಪಳ್ಳಿ ಅಂತ ತಮಿಳಿನಲ್ಲಿ. ನಮ್ಮ ಹೋಗಿ ಎಕ್ಸಲೆಂಟ್ ಇದೆ. ಅಯ್ಯಂಗಾರ್ ಕ್ಯೂಸಿನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇಡ್ಲಿ, ನಾನಿದು 2ನೇ ಸಾರಿ ಇಲ್ಲಿ ಬಂದಿರೋದು. ಇಡ್ಲಿ, ಸಾಂಬಾರ್, ಚಟ್ನಿ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ. ಮುಂದೆನೂ ಬರ್ತೀನಿ, ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ. ಓಕೆ ಓಕೆ. ಇಡ್ಲಿ ಬಿಟ್ಟು ಏನು ತೊಗೊತೀರಾ ನೀವು? ಇಡ್ಲಿ ಬಿಟ್ಟರೆ ನಾನು ದೋಸೆ ತೊಗೊಳ್ತೀನಿ. ಇಲ್ಲಿ ಖಾರ ಬಾತ್ ಇದೆ. ಇಲ್ಲಿ ಅಯ್ಯಂಗಾರ್ ಇದು ತುಂಬ ಮಾಡ್ತಾರೆ ನೋಡಿ. ಇದು ಸಕ್ಕರೆ ಪೊಂಗಲ್ ಮಾಡಿದ್ದಾರೆ, ಹಯಗ್ರೀವ, ಅದೆಲ್ಲ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡ್ಬೋದು, ಎಲ್ಲರೂ ಇದನ್ನು ಎಂಜಾಯ್ ಮಾಡ್ಬೋದು ಅನ್ಸುತ್ತೆ ನನಗೆ. ಸೊ ಸಾಂಬಾರ್ ಹೇಗಿದೆ? ಎಸ್, ಎಕ್ಸಲೆಂಟ್ ಆಗಿದೆಪ್ಪ. ನಮ್ಮ ಅಯ್ಯಂಗಾರ್ ಸಾಂಬಾರ್ ತುಂಬ ಲೈಕ್ ಮಾಡ್ತೀನಿ. ಓಕೆ, ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಸೊ ನೀವು ತಿಂತಿರೋದು ಏನು ಸರ್ ಇಷ್ಟು ದೊಡ್ಡದಿದೆ ದೋಸೆ? ಏನು ದೋಸೆ ಅದು? ಬಾಹುಬಲಿ ಅಂತ. ಬಾಹುಬಲಿ ದೋಸೆ. ಸೊ ತಿನ್ಬಿಟ್ಟು ಬಾಹುಬಲಿ ತರ ಆಗ್ಬೇಕು ಅಂತ ತಿಂತಾರದ? ಇಲ್ಲಿ ಬಂದ್ರೆ ಬಾಹುಬಲಿ ದೋಸೆ ತಿಂದ್ರೆ ಮಡಪಳ್ಳಿಯಲ್ಲಿ ಒಂದು ಟೇಸ್ಟ್ ಇದೆ. ಓಕೆ. ಟೇಸ್ಟ್ ಹೇಗಿದೆ ಅಂದ್ರೆ ತಿನ್ಬಿಟ್ಟು ಮತ್ತೆ ಮತ್ತೆ ಬರ್ಬೇಕು ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಈಗ ನಾನು ಸುಮಾರು ಸಲ ಬಂದಿದ್ದೀನಿ. ನಾನಿರೋದು ಆಡ್ಗೋಡಿ. ಆಡ್ಗೋಡಿಯಿಂದ ಬಂದಿದ್ದಾರೆ ಹುಡ್ಕೊಂಡು. ಸೊ ಈ ಬಾಹುಬಲಿ ದೋಸೆ ಸ್ಪೆಷಾಲಿಟಿ ಹೇಳ್ಬೇಕು ನನಗೆ, ಏನೇನೆಲ್ಲ ಕೊಡ್ತಾರೆ ಇದ್ರ ಜೊತೆಗೆ? ಇದ್ರ ಜೊತೆ ಸಾಗು ಕೊಟ್ಟಿದ್ದಾರೆ, ಓಕೆ, ಸಾಂಬಾರ್ ಕೊಟ್ಟಿದ್ದಾರೆ, ಚಟ್ನಿನ ಕೊಟ್ಟಿದ್ದಾರೆ. ಓಕೆ. ಮತ್ತೆ ಸಾಗು ತುಂಬಾ ಚೆನ್ನಾಗಿದೆ. ಸಾಗು ಜೊತೆ ಒಳ್ಳೆ ಟೇಸ್ಟ್ ಬ್ಲೆಂಡ್ ಆಗ್ತಿದೆ. ಓಕೆ. ಸಾಂಬಾರ್ ಅಂತ ಟೇಸ್ಟ್ ಹಂಗೆ ಎತ್ಕೊಂಡು ಕುಡ್ಬಿಡ್ಬೇಕು. ಓ ಗಾಡ್. ಓಕೆ. ಚಟ್ನಿ ಅದು ರುಚಿನೇ ಬೇರೆ. ನಾವಿಲ್ಲಿ ಬಂದಾಗ ಇಡ್ಲಿ ತಿಂದಿದ್ದೀವಿ. ಇಡ್ಲಿ ತುಂಬಾ ಟೇಸ್ಟ್. ಅಂದ್ರೆ ಇಲ್ಲಿ ಬಂದಾಗೆಲ್ಲ ಒಂದೊಂದು ವೆರೈಟಿ ಟೇಸ್ಟ್ ಮಾಡ್ತೀರಾ? ಟೇಸ್ಟ್ ಮಾಡ್ತೀವಿ. ಓಕೆ. ಮತ್ತೆ ಕ್ಯಾರೆಟ್ ಹಲ್ವಾ ತಿಂದಿದ್ದೀವಿ. ಕ್ಯಾರೆಟ್ ಹಲ್ವಾ, ಓಕೆ, ಸೂಪರ್ ಆಗಿದೆ ಅದು. ಮತ್ತೆ ವೆರೈಟಿ ಏನಾದ್ರು ತಿನ್ಬೇಕಂತ, ಇನ್ನೂ ಏನೇನು ಐಟಮ್ ಇದೆ ಅದೆಲ್ಲ ರುಚಿ ನೋಡ್ಬೇಕಂತ ನನಗೆ ಯಾವಾಗ ಮನ್ಸಿಗೆ ಅನ್ಸುತ್ತೆ ಅವಾಗ ಬರ್ತಾನೆ ಇರ್ತೀನಿ. ಓಕೆ. ಮತ್ತೆ ಇನ್ನೊಂದು ಕಾಫಿ. ಓಕೆ, ಕಾಫಿ. ಹೇಳಿ. ಕಾಫಿ ನಗರದಲ್ಲಿ ಕಾಫಿ ಎಲ್ಲಿ ಈ ತರ ಟೇಸ್ಟ್ ಬರಲ್ಲ. ಕರೆಕ್ಟ್. ಸುಮಾರು ಕಡೆ ಕುಡಿದಿದ್ದೀವಿ. ಇಲ್ಲಿ ಕಾಫಿ ಸ್ಟೈಲೇ ಬೇರೆ. ಆ ಲೋಟ ಅದ್ರ ಕಪ್ಪಲ್ ಕೊಡ್ತಾರೆ. ಕರೆಕ್ಟ್. ಅಂದ್ರೆ ಕಾಫಿ ಎಲ್ಲಿ ಕುಡಿದ್ರೇನು ಆ ಮಜಾ ಬರಲ್ಲ. ಇಲ್ಲಿ ಮಡಪಲ್ಲಿ ಕಾಫಿ ಅಂದ್ರೆ ಸೂಪರ್ ಕಾಫಿ. ಇಲ್ಲಿ ಮಡಪಲ್ಲಿ ದೋಸೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಇಲ್ಲಿ ನಮ್ಮ ಫ್ರೆಂಡ್ಸ್ ಇವರು ಪರಿಚಯ ಮಾಡಿದ್ರು ಮಡಪಲ್ಲಿ. ಓಕೆ ಸರ್, ನೀವು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರೋದಂತ ನೋಡಿ ಮಡಪಲ್ಲಿನ. ಹೌದು, ಇಂಟ್ರೊಡ್ಯೂಸ್ ಮಾಡಿದ್ದು ಅಂತಂದ್ರೆ ಕೂಡ ಇಲ್ಲಿಯ ಪಾರ್ಥ ಸಾರಥಿ ಇವರು ಇದಾರಲ್ಲ, ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಅವರು ಇನಾಗ್ರೇಷನ್ ದಿನಾನೇ ನಾನು ಬಂದಿದ್ದೆ ಇಲ್ಲಿ. ಆದ್ರಿಂದ ನನಗೆ ಬಹಳ ಇಂಪ್ರೆಸ್ ಆಯ್ತು. ಇಲ್ಲಿ ಆಂಬಿಯನ್ಸ್, ಫುಡ್ ಐಟಮ್ಸ್, ಹೈಜಿನಿಕ್ ಚೆನ್ನಾಗಿದೆ ಇಲ್ಲಿ. ಎಲ್ಲರೂ ತುಂಬ ಜನ ಬರಲಿ, ಇವ್ರಿಗೆ ಇನ್ನೂ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ.
ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಎಷ್ಟು ಒಳ್ಳೆ ಫೀಡ್ಬ್ಯಾಕ್ನ ಕೊಟ್ರಿ. ಸೊ ಅಂದರೆ ನೀವು ಇರೋ ಮನಸ್ಸಿಗೆ ಅನ್ಸನ್ನ ಹೇಳಿದ್ದೀರಾ. ಸೊ ಅದು ನಮ್ಗೆ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ನಾವು ಸರ್ ಒಟ್ಟಿಗೆ ಮಡಪಳ್ಳಿ ಬಗ್ಗೆ. ಅಷ್ಟೇ ಅಲ್ಲ, ಬಾಲಾಜಿ ಅವ್ರನ್ನ ಮಾತಾಡ್ಸಿದ್ವಿ, ಆರ್ಕಿಟೆಕ್ಚರ್ ಪ್ರಿಯಾ ಅವ್ರನ್ನ ಕೂಡ ಮಾತಾಡ್ಸಿದ್ವಿ. ಅಷ್ಟೇ ಅಲ್ಲ, ಮೇನಾಗಿ ನಾವು ಏನಕ್ಕೆ ಬರ್ತೀವಿ ಅದು ಟೇಸ್ಟ್ ಕೂಡ ಮಾಡಿದ್ವಿ. ಸೊ ಗೀ ಪುಡಿ ದೋಸೆ ಆಗಿರ್ಬೋದು, ಗ್ರೀವ್ ಆಗಿರ್ಬೋದು, ಸಾಕಷ್ಟು ಸ್ವೀಟ್ಸು, ಬಜ್ಜಿ ಎಲ್ಲ ಟೇಸ್ಟ್ ಮಾಡಿದ್ವಿ ನಾವು. ಸೊ ಕಾಫಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಕಾಫಿ ಕೊಡೋದು ಒಂದು ಫಿನಿಶಿಂಗ್ ಟಚ್ ಅಂತ ಹೇಳ್ಬೋದು ಸರ್ ನಾವು. ಸೊ ತುಂಬಾ ಖುಷಿ ಆಯಿತು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ನಮಗೆ ಲಕ್ಸುರಿಯಾಗೇ ಒಂದು ಫುಲ್ ರಿಚ್ ವೆಲ್ಕಮು ಸಿಕ್ತು ಅಂತ ಹೇಳ್ಬೋದು. ಸೊ ನಿಮಗೆ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ಕೊಬೋದು ನೀವು. ನನಗೂ ಭಾಳ ಸಂತೋಷ ಆಯಿತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ನೀವು ಟೇಸ್ಟ್ ಮಾಡಿ ನೀವು ಭಾಳ ಚೆನ್ನಾಗಿದೆ ಅನ್ನೋದು ನಮ್ಗೆ ಭಾಳ ಖುಷಿ ಆಯಿತು. ಇದೇ ಥರನೇ ಎಲ್ಲ ಕಸ್ಟಮರ್ ಬರೋರು ಇಲ್ಲಿ ಆಂಬಿಯನ್ಸು ಮತ್ತು ಫುಡ್ಡು ಮತ್ತು ಆಲ್ ದ ಅದರ್ ಎಕ್ಸ್ಪೀರಿಯನ್ಸ್ ಅವರು ಮಾಡ್ಕೋಬೇಕು. ಜೊತೆ ದೇ ಹ್ಯಾವ್ ಟು ಟೇಕ್ ದರ್ ಮೆಮೊರಿ ಬ್ಯಾಕ್ ಫ್ರಮ್ ದಿಸ್ ಪ್ಲೇಸ್. Expect all the customers and request them to come and have this experience. Thank you so much for coming and talking to me and all our other colleagues here and having the experience here. Thank you. ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕೂಡ ಇವತ್ತಿನ ಮೆಮೊರೀಸ್ನ ನನ್ನೊಟ್ಟಿಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ನಿಮ್ಮ ಒಟ್ಟಿಗೆ ಶೇರ್ ಕೂಡ ಮಾಡ್ಕೊಳ್ಳಿ, ನಿಮ್ಮೊಟ್ಟಿಗೆ. ಸೊ ನನ್ನ ಯೂಟ್ಯೂಬ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲರೊಟ್ಟಿಗೂ ನನ್ನ ಎಕ್ಸ್ಪೀರಿಯನ್ಸು, ಮೆಮೊರೀಸ್ನ ತೊಗೊಂಡು ಹೋಗ್ತೀನಿ ಅಂತ ಸಾಕಷ್ಟು ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು. ಇಷ್ಟನ್ನ ಹೇಳ್ತಾ ಇವತ್ತಿನ ಈ ನನ್ನ ವ್ಲಾಗ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 99163377 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.